शंकरं शंकराचार्यं केशवं बादरायणं सूत्रभाष्यकृतो वन्दे भगवन्तो पुनः पुनः श्रीमच्छंकर भगवत् पूज्यपाद सद्गुरुभ्यो नमः। वन्दे सच्चिदानन्दं यतिवर्यं महाकविं वेदान्तसारज्ञं सद्गुरुं प्रणतोऽस्मि। तदाहं सम्प्रदायज्ञं संयमेन्द्रं सदाश्रयं सद्गुरुं सच्चिदानन्दं सदाचार्यं समाश्रये। श्री सच्चिदानन्देन्द्र सरस्वती महासद्गुरुभ्यो नमः। श्री शंकरभावनात्रादमदत्तपुरायवः सुरेश्वरो ब्रह्मादो ज्ञानं वाक्यमुत्तमम् अस्ति भगवो। ಸಂಪದಾಂ ವಾಕ್ಯಾನಾಂ ಸಂಪದ್ರೂಪವಾದ ವಾಕ್ಯಗಳಿಗೆ ಸಂಪದ್ರೂಪವಾದ ವಾಕ್ಯಗಳು ಅಂತ ಅವನಂತಾನೆ ಅವನು ಯಾರೋ ಮೀಮಾಂಸಕ. ವೇದಾಂತ ವಾಕ್ಯಗಳ ಸಂಪದ್ರೂಪವಾದ ವಾಕ್ಯಗಳು ಅಷ್ಟೂ ಇದು ಕರ್ತೃವನ್ನು ದೇವತೆಯನ್ನು ಹೊಗಳ ಬಂದದ್ದು. ಸ್ವತಂತ್ರವಾದ ಅರ್ಥ ಇಲ್ಲ, ಸ್ಥಾಪಕತೆ ಅದರ ಅರ್ಥವಾದ ಅಂತ ಮಾಡ್ಬಿಟ್ಟಿದ್ದಾನೆ. ಅವಾಗ ತೇನ ತೇನ ವೇದಾಂತ ಗೋಚರೆ ಜ್ಞಾನೇ ಅಧಿಕಾರಮಾಭಾವ. ನೀ ಆ ಪಕ್ಷದಲ್ಲಿ ವೇದಾಂತ ಗೋಚರವಾಗಿರೋ ಜ್ಞಾನಕ್ಕೆ ಅಧಿಕಾರಗಳೇ ಇಲ್ಲ ಅಂತಾಗಿ ಅದೆಲ್ಲವೂ ಅಪ್ರಾಮಾಣ್ಯ ಕ್ಷಿಪ್ಯತೆ ಸಹ ಅಪ್ರಾಮಾಣ್ಯವಾಗಿ ಹಾಕದಂಗೆ ಆಗತ್ತೆ. ಸಂಪದಾಂ ಪಕ್ಷೆ ಅಂತ ಸಂಪತ್ತಿನ ಪಕ್ಷದಲ್ಲಿ ಆ ವೇದಾಂತ ವಾಕ್ಯಗಳಿಗೆ ಎಲ್ಲ ವೇದಾಂತ ವಾಕ್ಯಗಳಿಗೆ ಸಂಪದಾಂ ಅರ್ಥವಾದ ಸಂಪದಾಂ ರೂಪೇಣ ಅರ್ಥವಾದತ್ತೆ. ಸಂಪದ್ ರೂಪವಾಗಿರೋ ವೇದಾಂತ ವಾಕ್ಯಕ್ಕೆ ಅರ್ಥವಾದ ಅಂತ ಮಾಡ್ಬಿಟ್ರೆ ಅವನು ಹಾಗೆ ಮಾಡ್ತಾನೆ ಅವನು. ಅದು ಹಿಂಗೆ ಬಂದಿದೆ ವಿಧಿನಾಂತಿಕ ವಾಕ್ಯತ್ವ ಅರ್ಥವಾದ ಸ್ಯುಹು ಅಂತ. ಅಲ್ಲಿ ಅಜರಾಮರ ಅಂಥವನು ಯಜ್ಞ ಮಾಡ್ತಾ ಇರೋನು. ಆ ದೇವತೆ ಅಜರಾಮರವಾಗಿರ್ತಕ್ಕದ್ದು. ಅದು ಆ ಸಂಪಾದನೆ ಮಾಡ್ಕೋಬೇಕು ನೀವು. ಹೀಗೆ ಅಶ್ವಾವಯವದಲ್ಲಿ ಕಾಲಾದಿ ಅವಯವ ಸಂಪಾದನೆ ಮಾಡ್ಕೋ. ಅಂದ್ರೆ ಸಂಪತ್ತಿಗಾಗಿ ಇರುವಾಗ ಸಂಪತ್ ರೂಪವಾಗಿರುವಾಗ ಸಂಪದಾಂ ರೂಪಾಣಾಂ ವಾಕ್ಯಾನಾಂ ಅಂತ. ಸಂಪದ್ ರೂಪಾಣಾಂ ವಾಕ್ಯಾನಾಂ ವೇದಾಂತ ವಾಕ್ಯಾನಾಂ ಅರ್ಥವಾದತ್ತೆ. ಹಾಗಾಗಿ ಅರ್ಥವಾದ ಅಂತ ಮಾಡಿಬಿಟ್ರೆ ಯಾಕೆ ಬಂದಿದೆ ಹಿಂದೆ ಪೂರ್ವಪಕ್ಷಿ ಅದನ್ನೇ ಹೇಳಿದಾನೆ. ಆ ಹಿಂದೆ 74ನೇ ಶ್ಲೋಕದಲ್ಲೂ ಒಂದು ಸಂಕ್ಷಿಪ್ತ ಹೇಳಿದೆ. ಇಲ್ಲಿ ಅಧಿಕಾರಿಗಳ ವಿಚಾರ ಅಲ್ವಾ, ಏಕವಾಕ್ಯತೆಯನ್ನು ತಗೊಂಡಲ್ವಾ ಇಲ್ಲಿ ಚರ್ಚೆ ಆಗ್ತಿರೋದು. ಇಲ್ಲಿ ಚರ್ಚೆ ಇರೋದು ಅವನು ಹೇಳ್ತಿರೋದು ಕರ್ಮಕಾಂಡಕ್ಕೂ ಜ್ಞಾನಕಾಂಡಕ್ಕೂ ಏಕವಾಕ್ಯತೆ ಮಾಡಬೇಕು. ಆದ್ರಿಂದ ಕರ್ಮಕಾಂಡಕ್ಕೆ ಯಾರ ಅಧಿಕಾರಿನೋ ಅವನೇ ಜ್ಞಾನಕಾಂಡ. ಅದೊಂದು ವಿಚಾರ, ಅದು ಕರೆಕ್ಟು, ಅದೊಂದು ವಿಚಾರ ಆಯ್ತು. ಕಿಂತ ಅದ್ರದ್ದೇ ಅಲ್ವಾ ಈಗ ಸಮಾಧಾನ ಹೇಳ್ತಿರೋದು. ಅಲ್ಲಲ್ಲ, ಒಟ್ಟು ಪೂರ್ವಪಕ್ಷಿ ಹಿಂದೆ ಹೇಳಿದ್ದನ್ನೆಲ್ಲ ತಗೊಳ್ತಾ ಇದ್ದಾರೆ ಇವಾಗ. ಪೂರ್ವಪಕ್ಷಿ ಸಂಪದ್ರೂಪವಾಗಿ ವೇದಾಂತ ವಾಕ್ಯ ಅಂತೂ ಅದು ಅರ್ಥ ಮಾಡಿ ಅದು ಇವನಿಗೆ ಸೇರಿದ್ದು ಅಂತ ಹಂಗೆ ತಗೊಳ್ತಾ ಇದ್ದಾರೆ. ಆನಂದಗಿರಿಗಳು ಇದೆಲ್ಲ ಒಂದೇ. ಆನಂದಗಿರಿಗಳು ಸಂಪದಾಂ ಅರ್ಥವಾದತ್ತಂ ಕರ್ಮಣಾಂ ಜ್ಞಾನೇ ವಿನಿಯೋಗ ಪಕ್ಷೆ ದೂಷಣಂ ಅಂತ ಮಾಡಿದ್ರು. ನೀವು ಮಾಡಿದ ಅರ್ಥ ಆಯ್ತು. ಈ ಕಾಂಟೆಕ್ಸ್ಟ್ ಈ ಪ್ರಸಂಗಕ್ಕೆ ಅದು ಹೊಂದುತ್ತಾ ಅವರು ಇವರು ಹಾಗೆ ಮಾಡಿದಾರಪ್ಪ. ಅಶ್ವಮೇಧಾದಿ ಕರ್ಮಗಳಿಗೆ ಅಧಿಕಾರಿ ಆದದವರೆಗೂ ಆ ಫಲಾಪೇಕ್ಷೆದವರು ಹೇಗೆ ಸಂಪಾದನೆಯನ್ನು ಹೇಳತ್ತೋ ಶ್ರುತಿ, ಹಾಗೆ ವೇದಾಂತ ವಾಕ್ಯಗಳು ಸಂಪಾದನೆಯನ್ನು ಮಾಡ್ತಾ ಇರೋ ವಾಕ್ಯಗಳು ಅಂತ ಅರ್ಥವಾಗ್ಬಿಟ್ರೆ ವಾಕ್ಯಕ್ಕೆ ಪ್ರಾಮಾಣ್ಯದ ವಿಚಾರ ಬಂದು ಇವಾಗ ವಾಕ್ಯ ಪ್ರಾಮಾಣ್ಯ ಹೊರಟೋಗುತ್ತೆ ಅಂತ ಹೇಳ್ತಾ ಇದ್ದಾರೆ ಇವಾಗ. ವಾಕ್ಯ ವಿಷಯ ಇಲ್ಲಿ ಶುರುವಾಗಿರೋದು ವಿಚಾರ ಏಕವಾಕ್ಯತೆ ಒಬ್ಬನೇ ಅಧಿಕಾರಿ ಅಂತ ಶುರುವಾಗಿರೋದು ಅಲ್ಲ, ಹಾಗೇನಿಲ್ಲ. ಭಿನ್ನೀಕ ವಾಕ್ಯ ಭಾಗ ನಾಲ್ಕು ನಿಶೇಷ ವೇದಾರ್ಥ ಇದಲ್ಲ. ಅದೇ ಮೈವಂ ಇಂದ ಇದನ್ನ ತಗೊಂಡ್ರು. ಪ್ರಕ್ರಮ ಸಂಹಾರ ಆಲೋಚನೆಯ ಭಿನ್ನ ವಾಕ್ಯಗಳಿಗೆ ಏಕವಾಕ್ಯಗಳಿಗೆ ನಾವು ಏಕವಾಕ್ಯ ಇದು ಪೂರ್ವಪಕ್ಷಿ ಒಂದೇ ವಾಕ್ಯ ಇರಬೇಕು. ಅದೇ ಭಿನ್ನ ವಾಕ್ಯ ಅಂತೂ ಹೊಡಿಲ್ಲ. ಭಿನ್ನ ವಾಕ್ಯ ಏಕವಾಕ್ಯತೆ ಪ್ರಾಗಸ್ಪಾಭಿ ಸಮರ್ಥಿತೆ ತಂದ್ಬಿಟ್ರು ಸಿದ್ಧಾಂತಿ. ಭಿನ್ನ ವಾಕ್ಯ ಅದು ಯಾವುದೋ ವೇದಾಂತ ವಾಕ್ಯ ಭಿನ್ನ ವಾಕ್ಯ. ಅದಕ್ಕೆ ಏಕವಾಕ್ಯತೆಯನ್ನ ಉಪಕ್ರಮಾದಿಗಳನ್ನ ಸಮರ್ಥನೆ ಮಾಡಿದೀವಿ. ಇದಕ್ಕೂ ಭಿನ್ನ ವಾಕ್ಯ, ಇದಕ್ಕೂ ನಾವು ಚಿತ್ತಶುದ್ಧಿ ಉಂಟು ಮಾಡಿಕೊಡುತ್ತೆ ಅನ್ನೋ ಸಹಾಯಕ ಸಾಧನ ಪೂರ್ವಕವಾಗಿ ಏಕವಾಕ್ಯತೆಯನ್ನು ಹೊಂದಿಸಿದೀವಿ. ಅಲ್ಲ, ಅಲ್ಲೂ ಈ ಕರ್ಮಕಾಂಡದಲ್ಲೇ ಬಂದಿರೋ ಅರ್ಥವಾದಿಗಳಿಗೆ ಏಕವಾಕ್ಯತೆ, ಇದಕ್ಕೆ ಬೇರೆ ಉಪಸಂಹಾರ ತೋರಿಸ್ಕೊಡ್ತೀವಿ. ಅಲ್ಲೂ ಜ್ಞಾನಕಾಳ ಬರೋದಕ್ಕೂ ಉಪಕ್ರಮ ಏಕವಾಕ್ಯತೆ ತೋರಿಸಿದೀವಿ ಹೇಳಲು. ಅವನೇನ್ ಮಾಡ್ಬಿಟ್ಟ, ಅಲ್ಲಿರುವಂತಹ ಏಕವಾಕ್ಯತೆ ಎಲ್ಲವೂ ಕೂಡ ಇದಕ್ಕೆ ಅರ್ಥವಾದ ಮಾಡ್ಬೇಕು ಅಂತ ಅವ್ರು ಹೇಳೋದು. ಏಕವಾಕ್ಯತ್ವ ಅಂದ್ರೆ ಹಿಂದೆ ಜ್ಞಾನಕಾಂಡಕ್ಕೆ ಶೇಷ ಆಗುತ್ತೆ ಕರ್ಮ ಅಂತ, ಅದೊಂದು ಪೂರ್ವಪಕ್ಷ. ಜ್ಞಾನಕಾಂಡಕ್ಕೆ ಹೇಗ್ ಶೇಷವಾಗುತ್ತೆ ಅಂದ್ರೆ ಚಿತ್ತಶುದ್ಧಿ ಉಂಟು ಮಾಡ್ಕೊಳ್ಳೋ ಇದಾಗಿ ಏಕವಾಕ್ಯತೆ ಇದಾಗುತ್ತೆ. ಅದೊಂದು ಉತ್ತರ ಆಯ್ತು. ಇನ್ನೊಂದು ಉತ್ತರ ಇದೆ, ಎರಡಕ್ಕೂ ಉಪಕ್ರಮ ಉಪಸಂಹಾರ ಭಿನ್ನ ಭಿನ್ನವಾಗಿರೋದ್ರಿಂದ ಅದು ಒಂದು ಉತ್ತರ ಇದೆ. ಕರ್ಮಕಾಂಡದಲ್ಲೇ ಬಂದಿರುವ ಸಂಶಯನೇ ಬರಲ್ಲ ಅಲ್ಲಿ.
ಕರ್ಮಕಾಂಡದಲ್ಲಿ ಬರುವಂತ ಅರ್ಥವಾದ ವಾಕ್ಯ ಕರ್ಮಕಾಂಡಕ್ಕೆ ಸೀಮಿತ, ಜ್ಞಾನಕಾಂಡದಲ್ಲಿ ಬರೋದು ಜ್ಞಾನಕಾಂಡಕ್ಕೆ ಸೀಮಿತ. ಹಾಗಾಗಿ ಅದಕ್ಕೆ ಏಕವಾಕ್ಯತೆ ಇರೋದ್ರಿಂದ ಇದಕ್ಕೆ ಹಂಗ ಆಗಲ್ಲ ಅಂತ. ಅಲ್ಲಿ ಜ್ಞಾನಕಾಂಡದಲ್ಲಿ ಬರುವಂತಹ ವಾಕ್ಯಗಳಿಗೆ ಅಲ್ಲಿ ಉಪಕ್ರಮ ಏಕವಾಕ್ಯತೆ ಇರೋದ್ರಿಂದ ಇದಕ್ಕೆ ಹಂಗ ಆಗೋದಿಲ್ಲ, ಕರ್ಮಕಾಂಡ ವಾಕ್ಯಕ್ಕೆ ಹಂಗ ಆಗೋದಿಲ್ಲ ಅದು ಅಂತ. ಅದಕ್ಕೆ ಹಾ ಏಕವಾಕ್ಯತೆ ಒಪ್ಕೊಂಡ್ರಲ್ಲ ಸಿದ್ಧಾಂತಿಗಳು ಹಿಂದೆ, ಯಜ್ಞೇನ ದಾನೇನ ತಪಸ ಏಕವಾಕ್ಯತೆ ಅಂದ್ರೆ ಆರಿದ ಅದು ಚಿತ್ತಿಸ್ದುಂಟು ಮಾಡೋದ್ರಿಂದ ಸಹಾಯಕವಾಗಿರುತ್ತೆ. ಅಲ್ಲಿ ಅದು ಏಕವಾಕ್ಯತೆ ಅಲ್ಲ, ಅದು ಸಹಾಯಕವಾಗುವುದು ಅನ್ನೋದು ಇದು ಇದು ವಿಷಯ. ಸಮರ್ಥ್ಯತೆ ಅದೇ ಅಲ್ವ ಸರಿ ಸರಿ, ಉಪಕಾರ ಉಪಕಾರಕ ಭಾವ ಹೇಗಿದೆ ಅಂತ ಸಮರ್ಥನೆ ಮಾಡಿದೀನಿ ಅಂತ. ವಿನಿಯೋಜಕ ವಿನಿಯೋಜ್ಯ ಭಾವದಿಂದ, ಅದೇ ವಿನಿಯೋಜಕ ವಿನಿಯೋಜ್ಯ ಭಾವದಿಂದ ಏಕವಾಕ್ಯ ಇದೆ. ಸರಿ, ಸರಿ, ಅದು ಒಂದು ರೀತಿ ಆಯ್ತು. ಅಪಕ್ಕ ಇಲ್ಲದ ಪೂರ್ತಿ ವೇದಾರ್ಥವನ್ನು ಅನುಷ್ಠಾನ ಮಾಡೋಕ್ಕೂ ಆಗೋದಿಲ್ಲ. ಹೌದು, ಸಂಪದಾಂಚ ಅರ್ಥವಾದತ್ವ ಕಥಂ, ಸಂಪದ್ರೂಪವಾಗಿರ್ತಕ್ಕಂಥದ್ದಕ್ಕೆ ಅರ್ಥವಾದತ್ವ ಹೇಳ್ತೀನಿ ಅಂತ ನೀನು ಹಾಗೆ ಅರ್ಥ ಮಾಡೋದಾದರೆ ಅದು ವೇದಾಂತ ಗೋಚರವಾದ ವಾಕ್ಯಕ್ಕೆ ಅಪ್ರಾಮಾಣ್ಯ ಬರುತ್ತೆ ಅಂತ ಅವ್ರು ತಗೊಂಡಿದ್ದಾರೆ. ಯಾಕೆಂದ್ರೆ ಅಲ್ಲ, ಇನ್ನೊಂದು ಏನು ಅಂದ್ರೆ ಮೀಮಾಂಸಾ ಶಾಸ್ತ್ರದಲ್ಲಿ ಸಂಪತ್ ಶಬ್ದವನ್ನ ಈ ಪ್ರಕರಣದಲ್ಲಿ ಇದು ಬಳಸಲ್ಲ ಅವರು. ಸ್ವರ್ಗಾದಿಗಳ ವಿಷಯಕ್ಕೆ ಸಂಪತ್ತನ್ನು ಬಳಸೋದನ್ನು ಅವಳು ಹಾಗೆ ಬಳಸೋದಿಲ್ಲ. ಅದು ಸ್ವರ್ಗ ಉತ್ಪಜ್ಯತೆ ಕರ್ಮದಿಂದ ಅಂತ ಹಾಗೆ ತಗೋತಾರೆ. ಇವರು ಹಾಗೆ ಅರ್ಥ ಮಾಡಿದ್ದಾರೆ ಅಶ್ವಮೇಧಮರು. ನಾನು ಇವ್ರನ್ನ ಕೇಳೋಣ ಫೋನ್ ಮಾಡಿದ್ದೇನೆ, ಸಾಕ್ಯತೆ ಎತ್ತಲಿಲ್ಲ, ಮುಗಿಸ್ತಾ ಇತ್ತು, ಆಮೇಲೆ ಮತ್ತೆ ಮಾಡಲಿಲ್ಲ. ಯಾಕೆ ಪ್ರಸವ ಅಂದ್ರೆ ಏನು ಅರ್ಥ ಹೇಳೋಣ ಮಾಡೋಣ ನೋಡಿದೆ. ಮತ್ತು ಕೆಲಸ ಇಲ್ಲ ಅವನಿಗೆ, ಏನು ಆರ್ಥಿಕ ಹೊತ್ತೋಗಲ್ಲ ಮತ್ತಲ್ಲ ಅವನಿಗೆ. ಅದು ಸ್ವಾಮಿ ಹತ್ರ ಓದ್ತಾರೆ, ಇದು ಮಾಡ್ತಾರೆ, ಸ್ವಾಮಿಗಳು ಏನೋ ಕಥೆ ಹೇಳ್ತಾರೆ, ಭಕ್ತರ ಕಥೆ ಬಗ್ಗೆ ಮಾಡ್ತಾರೆ. ಯಾವ ಸೇರಿಸಲ್ಲ, 10 ಗಂಟೆ ಮೇಲೆ ಹೋಗ್ಬೇಕು, 9 ಗಂಟೆ ಮೇಲೆ ಮಾಡ್ತಾನೆ. ಆಯ್ತು. ಕಿಂಚ ಮಾನಾದ ಕರ್ಮಗಳಿಗೆ ಜ್ಞಾನದಲ್ಲಿ ವಿನಿಯೋಗವು ಎಂದಾದರೆ ಸ್ವರ್ಗವೇ ಮುಂತಾದ ಫಲವು ಅರ್ಥವಾದ ಎಂದಾಗುತ್ತದೆ. ಈ ಅರ್ಥ ಮಾಡಿದ್ರೆ ಕರ್ಮಕಾಂಡಕ್ಕೂ ಅನರ್ಥ, ಕರ್ಮಕಾಂಡನೂ ಅನರ್ಥ ಆಗುತ್ತೆ, ಜ್ಞಾನಕಾಂಡನೂ ಅನರ್ಥ ಆಗುತ್ತೆ ಅಂತ ಎರಡಿದಾಗುತ್ತೆ. ವೇದಾಂತ ಕೋಶ ಅನರ್ಥಕ್ಕೆ ಅಂತ ಕರ್ಮಕಾಂಡ ಅರ್ಥ ಹೇಳ್ತಾನೆ ಇಲ್ಲ ಇವರು. ಜ್ಞಾನ ಅಧಿಕಾರಣೋ ಭಾವ ಪ್ರಾಮಾಣ್ಯಂ ವೇದಾಂತ ಕೋಶ, ಕರ್ಮಕಾಂಡ ಅರ್ಥ ಆಗುತ್ತೆ ಅಂತ ಹೇಳ್ತಾನೆ ಇಲ್ಲ. ವೇದಾಂತ ಗೋಚರೇ ಅಧಿಕಾರ ಅಭಾವಾದಂತ ಇದ್ದಾರೆ. ವೇದಾಂತ ಗೋಚರೇ ಜ್ಞಾನೇ ಅಧಿಕಾರ ಅಭಾವ ಅನ್ನೋದು ಕರ್ಮಕಾಂಡ ಅಧಿಕಾರ ಅಭಾವ ಪ್ರಾಮಾಣಿಕತೆ ಹೇಳ್ತಾನೆ ಇಲ್ಲ. ಇವಾಗ ಎಲ್ಲ ಸ್ವರ್ಗಾದಿ ಸಂಪತ್ತುಗಳಿಗೆ ಸಂಪತ್ತು ಅಂತ ಫಲ ಹೇಳಿದ್ದಾರೆ ಕರ್ಮಕ್ಕೆ. ಎಲ್ಲಾ ಕರ್ಮಕ್ಕೂ ಜ್ಞಾನಕ್ಕೆ ಅಧಿಕಾರ ಬರೋದೇ ಫಲ ಅಂತ ಆದ್ರೆ ಈ ಫಲ ಎಲ್ಲ ಹೇಳಿರೋದು ದಂಡ ಆಗುತ್ತೆ, ಅನರ್ಥ ಆಗುತ್ತೆ ಅಂತ ಕರ್ಮಕಾಂಡಕ್ಕೂ ಹಾಗೆ ಅರ್ಥ ಮಾಡಿಯೇ ಇಲ್ಲ. ಅಲ್ಲ, ಸ್ವರ್ಗಾದಿ ಫಲವಿರುವಂತಹ ಕರ್ಮ ಅಲ್ಲಲ್ಲ ಅಲ್ಲಲ್ಲ ನೀವು ಸ್ವರ್ಗಾದಿ ಫಲವಿರುವಂತಹ ಕರ್ಮವನ್ನು ಆ ಫಲ ಇಟ್ಕೊಂಡು ಜ್ಞಾನಕ್ಕೆ ಅಧಿಕಾರ ಆಗೋದೇ ಇಲ್ಲ. ಎಲ್ಲಾ ಕರ್ಮಕ್ಕೂ ಜ್ಞಾನಕ್ಕೆ ಅಧಿಕಾರ ಬರೋದೇ ಫಲ ಅಂತ ಹೇಳಿದ್ಮೇಲೆ ಎಲ್ಲಾ ಕರ್ಮದ ಫಲವೂ ಅನರ್ಥವಾಗೋಯ್ತು. ಅಲ್ಲಪ್ಪ, ಎಲ್ಲಾ ಕರ್ಮಕ್ಕೂ ಯಾವ ಫಲ ಹೇಳೇ ಇಲ್ಲ ಅವನು. ಎಲ್ಲಾ ನಿತ್ಯ ಕರ್ಮಕ್ಕೆ ಮಾತ್ರ ಜ್ಞಾನಕ್ಕೆ ಅಧಿಕಾರ ಹೇಳಿದಾರೆ ಹೊರತು ಎಲ್ಲಾ ಕರ್ಮಕ್ಕೂ ಜ್ಞಾನ ಫಲ ಅಂತ ಹೇಳೇ ಇಲ್ಲ ಅವನು. ಕಾಮ್ಯ ಕರ್ಮ ನಿತ್ಯ ಕರ್ಮ ಅಧಿಕಾರ ಅಂತ ಹೇಳಿದಾನೆ. ನಿಶೇಷ ವೇದೋಕ್ತ ಕಾರಣೋ ಅತ್ರ ಅಧಿಕಾರ. ನಿಶೇಷ ವೇದೋಕ್ತ ಕಾರಣ ಅಲ್ಲಿ ವಿಶೇಷ ವೇದೋಕ್ತ ಅದು ಅಲ್ಲಿ ಏನ ಅಲ್ಲಿ ವಾಕ್ಯ ಇದೆ, ಸಮಸ್ತ ವೇದಾರ್ಥ ವಿಜ್ಞಾನವತಃ ಕರ್ಮಾಧಿಕಾರ ವಾಕ್ಯ ಇದೆ. ಅಪೇಕ್ಷೆ ಇದ್ದವನಿಗೆ ಇದಾಗುತ್ತೆ, ಅಪೇಕ್ಷೆ ಇಟ್ಕೊಂಡು ಪ್ರಾಮಾಣ್ಯ ಆಗುತ್ತೆ. ಯಾಕೆ ಪ್ರಾಮಾಣ್ಯ ಅದು ಗುರುಗಳೇ ಹೇಳಿದ್ದ ಹೊಂದಿಸ್ಬೋದು. ನಿಂದೆ ಯಾಕೆ ಯೋಚಿಸ್ತಿದ್ಯಾ? ನೀನ್ ಸಂಪದಾನ ಪದಕ್ಕೆ ಏನ್ ಅರ್ಥ ತಗೋತಾ ಇದೀಯಾ? ಗುರು ಹೇಳಿದ್ದು ಸಂಪದಾನ ಅಂದ್ರೆ ವಾಕ್ಯಗಳು, ವೇದಾಂತ. ಅದರಲ್ಲಿ ಭಾವನೆಯನ್ನ ಸಂಪಾದಿಸ್ಕೊಡ್ತಾರೆ. ಇವಾಗ ವೇದಾಂತ ಅಜ ಅಮರ ಎಲ್ಲ ದೇವತೆಯನ್ನ ಮತ್ತೆ ಕರ್ತೃವಿಗೆ ಗುಣ ಸಂಪಾದನೆ ಮಾಡ್ಕೊಳ್ಳಿ ಹೇಳಿದ್ದು. ಪೂರ್ತಿ ಅರ್ಥ ಮಾಡಬೇಕು.
ಶ್ಲೋಕಕ್ಕೆ ಅವಾಗ ಆರಿಸಿದಾಗ ಅರ್ಥ ಮಾಡೋದು. ವೇದಾಂತ ಗೋಚರವಾದ ಈ ವೇದಾಂತ ವಾಕ್ಯಗಳು ಅಂದ್ರೆ ಯಾರನ್ನ ವೇದಾಂತ ಗೋಚರವಾದ ಅರ್ಥ ಸಂಪತ್ತನ್ನ ಅರ್ಥ ಅಂದ್ರೆ ಯಜಮಾನ ಮತ್ತೆ ಇವನ್ನ ಹೊಗಳಕ್ಕೆ ಸಂಪಾದಿಸ್ಕೊಳ್ಳಕ್ಕೆ ಹೇಳ್ತಾ ಇದೆ ಅಂತ ಆದ್ರೆ ಎಲ್ಲ ಜ್ಞಾನಕಾಂಡದ ಪ್ರಾಮಾಣ್ಯವು ಬಿದ್ದೋಗುತ್ತೆ. ಯಾಕೆ ಬಿದ್ದೋಗುತ್ತೆ? ಅದೆಲ್ಲ ಅರ್ಥವಾದ ಆಗುತ್ತೆ. ಅದೆಲ್ಲ ಅರ್ಥವಾದ ಆಗುತ್ತೆ. ಯಾಕಂದ್ರೆ ಯಾವ್ದು ಮುಖ್ಯ ಅರ್ಥ ಇರಲ್ಲ ಬೇರೆಯವರಿಗೆ. ಈ ಯಜಮಾನ ದೇವತೆಯನ್ನ ಅದನ್ನ ಸಂಪಾದಿಸ್ಕೊಳ್ಳಕ್ಕೆ ಆಗ ವೇದಾಂತ ಗೋಚರ ಜ್ಞಾನೇ ಅಧಿಕಾರಿಣಃ ಅಭಾವ. ಆ ಜ್ಞಾನಕ್ಕೆ ಯಾರು ಅಧಿಕಾರಿಗಳಿಲ್ಲ ಆಗಿದೆ. ಜ್ಞಾನ ವಾಕ್ಯಗಳಿಗೆ ಯಾರು ಅಧಿಕಾರಿನೇ ಇಲ್ಲ ಅಂತ ಆಗ್ಬಿಡುತ್ತೆ. ವೇದಾಂತ ವಾಕ್ಯಗಳೆಲ್ಲ ಸಂಪತ್ ರೂಪದಲ್ಲಿ ಆಗ್ಬಿಡ್ತಾರ. ನೇತಿ ನೇತಿ ಶಬ್ದ ಅವ ನೇತಿ ನೇತಿ ವಾಕ್ಯ ಅಶಬ್ದ ವಾಕ್ಯಗಳು ಅಧಿಕಾರವೇ ಇಲ್ಲ. ಅಧಿಕಾರಿನೋ ಅಭಾವ ಪ್ರಾಮಾಣ್ಯಂ ಸ್ವತಃ ಕ್ಷಿಪ್ಯತೆ. ಆ ವೇದಾಂತ ವಾಕ್ಯಗಳಿಗೆ ಪ್ರಾಮಾಣ್ಯ ಇಲ್ಲ ಅಂತ ಹೇಳ್ತಾರೆ. ಇನ್ನು ಅಲ್ಲಿ ಅರ್ಥ ಇಟ್ಕೊಂಡು ಅಭಿಯಲ್ ಮಾಡ್ಕೋಬೇಡ. ಅಲ್ಲಿ ಅರ್ಥ ಅಲ್ಲಿ ಸರಿ ಹೋಯ್ತು. ಗುರುಗಳಿಗೆ ಹೊಂದುತ್ತಾರೆ. ಆಮೇಲೆ ಅಲ್ಲೂ ಕೂಡ ವಿಶೇಷ ವೇದಾರ್ಥ ವಿಜ್ಞಾನವತಃ ಕರ್ಮಾಧಿಕಾರ ಸೂತ್ರ ಮಾಡಿದ್ದಾರೆ ಅವರು. ವೇದಾರ್ಥವನ್ನೆಲ್ಲ ಬಲ್ಲವನಿಗೆ ಕರ್ಮಾಧಿಕಾರ ಅಥವಾ ವಿಶೇಷ ಕರ್ಮಗಳೆಲ್ಲ ಆತ್ಮಜ್ಞಾನಕ್ಕೆ ನಲ್ಲಿ ಹೇಳಿಲ್ಲ ಅವರು. ಅಲ್ಲೋ ವಿಶೇಷ ವೇದಾರ್ಥ ವಿಜ್ಞಾನವತಃ ಅಂತ ಅರ್ಥ ಅದಕ್ಕೆ. ನಿಶೇಷ ವೇದೋಕ್ತ ಕಾರಿಣೋ ಹತ್ರ. ನಿಶೇಷ ವೇದೋಕ್ತ ಅಂದ್ರೆ ವಿಶೇಷವಾಗಿ ವೇದಾರ್ಥವನ್ನು ತಿಳ್ಕೊಂಡಂಥವನಿಗೆ ಹೇಳಿದಂತ ಅಲ್ಲ ವಿಶೇಷ ವೇದೋಕ್ತ ಕಾರಣ ಅನ್ನೋ ಶಬ್ದಕ್ಕೆ ಅರ್ಥ ಬಂದೆ. ನೀವು ಕಾಮ್ಯಕರ್ಮ ಬರೋದೇ ಇಲ್ಲ ಅಲ್ಲೇ. ವಿಶೇಷ ವೇದೋಕ್ತ ಕಾರಣ ಜಾಗದಲ್ಲೇ ಅದು ಮಾಡಕ್ಕಾಗಲ್ಲ ಅಂತ. ಅದು ಮಾಡಕ್ಕಾಗಲ್ಲ. ಸರಿ ಮಾಡಕ್ಕಾಗೋದಿಲ್ಲ ಅನ್ನೋದು ಒಂದ್ ಪಕ್ಷ. ಎಲ್ಲಾ ವೇದೋಕ್ತ ಕರ್ಮ ಮಾಡಕ್ಕಾಗೋದೇ ಇಲ್ಲ ಅನ್ನೋದು ಒಂದ್ ಪಕ್ಷ. ಆಮೇಲೆ ವಿಶೇಷವಾದಂತಹ ವೇದೋಕ್ತ ಕರ್ಮಗಳನ್ನೆಲ್ಲ ಜ್ಞಾನಕ್ಕೆ ಅಧಿಕಾರ ಸಿದ್ಧಾಂತಿಯು ಹೇಳಿಲ್ಲ, ಪೂರ್ವಪಕ್ಷಿಯೂ ಹೇಳಿಲ್ಲ. ಸಿದ್ಧಾಂತಿ ಎಲ್ಲ ವೇದೋಕ್ತ ಕರ್ಮ ಎಲ್ಲ ಜ್ಞಾನಕ್ಕೆ ಅಧಿಕಾರ ನಿತ್ಯ ಕರ್ಮವನ್ನು ಮಾತ್ರ ಫಲಾಪೇಕ್ಷೆ ಮಾಡಿದ ಮಾತ್ರ ವೇದ. ಪೂರ್ವಪಕ್ಷಿಯು ಎಲ್ಲಾ ವೇದೋಕ್ತ ಕರ್ಮಗಳು ಆತ್ಮಜ್ಞಾನಕ್ಕೆ ಅಧಿಕಾರ ಪೂರ್ವಪಕ್ಷಿಯು ಹೇಳಕ್ ಬರಲ್ಲ. ಕಾಮ್ಯಕರ್ಮ ಹೆಂಗ ಪ್ರತಿಷ್ಠಿತ ಕರ್ಮ ಹೆಂಗ್ ವೇದಕ್ಕೆ ಅಧಿಕಾರ ಬರತ್ತಾ? ಆಭಿಚಾರಿಕಲ್ಲ ಆತ್ಮಜ್ಞಾನಕ್ಕೆ ಅಧಿಕಾರ ಅಂತ ಹೇಳಿ ಬರತ್ತಾ? ಇವಾಗ ಅದಕ್ಕೆಲ್ಲ ಫಲ ಹೇಳಿದಿಲ್ಲ. ಇವಾಗ ಕಾಮ್ಯಕರ್ಮಕ್ಕೆಲ್ಲ ಒಂದು ಫಲ ಹೇಳಿದಿಲ್ಲ. ಆ ಫಲ ಎಲ್ಲ ಬರೀ ಅರ್ಥವಾದ ಅಂತ ಆಗ್ಬಿಟ್ಟು ನೀನ್ ಹೇಳೋ ಪಕ್ಷದಲ್ಲೆಲ್ಲ ಫಲವೆಲ್ಲ ಅರ್ಥವಾದ ಅಂತ ಆಗ್ಬಿಟ್ಟು ಕರ್ಮಕಾಂಡದ ಪ್ರಾಮಾಣ್ಯ ಬಿದ್ದೋಗುತ್ತೆ. ಅದನ್ನ ಅರ್ಥವಾದ ಆಗೇ ಇಲ್ವಲ್ಲ. ಅರ್ಥವಾದ ಅಲ್ಲ ಅವನನ್ನು ಒಪ್ಕೊಂಡಿದ್ದಾನೆ. ಇವನ್ನೆಲ್ಲ ಕರ್ಮಕ್ಕೂ ಜ್ಞಾನಕ್ಕೆ ಅಧಿಕಾರ ಬರೋದೇ ಆ ವಾಕ್ಯವೇ ಹೊಂದಲ್ಲ. ಎಲ್ಲಾ ಕರ್ಮಕ್ಕೂ ಜ್ಞಾನಕ್ಕೆ ಅಧಿಕಾರ ಬರೋದು ವಾಕ್ಯವೇ ಹೊಂದಲ್ಲ. ಆಭಿಚಾರಿಕಾದಿ ಕರ್ಮಗಳಿಗೂ ಕಾಮ್ಯ ಕರ್ಮಕ್ಕೂ ಜ್ಞಾನಕ್ಕೆ ಬರೋದು ವಾಕ್ಯವೇ ಅರ್ಥ ಆಗಲ್ವಲ್ಲ. ಕಾಮ್ಯಕರ್ಮಗಳು ನಿಷೇಧ ವಾಕ್ಯಗಳೆಲ್ಲ ಆತ್ಮಜ್ಞಾನಕ್ಕೆ ಅಧಿಕಾರ ಬರೋದನ್ನ ಅವನು ಒಪ್ಕೊಂಡಿಲ್ಲ, ಇವರು ಒಪ್ಕೊಂಡಿಲ್ಲ. ಅದು ಅಪ್ರಸ್ತುತ ವಿಚಾರ. ಇವಾಗ ಬ್ರಹ್ಮ ಇದು ಆಭಿಚಾರ ಶೇನಾದಿ ಕರ್ಮ ಇದೆಯಲ್ಲ, ಆತ್ಮಜ್ಞಾನಕ್ಕೆ ಅಧಿಕಾರ ಬರೋದ್ರೆ ಸಿದ್ಧಾಂತ ಒಪ್ಪಿಲ್ಲ, ಪೂರ್ವಪಕ್ಷಿ ಒಪ್ಪಿಲ್ಲಪ್ಪ. ಇವಾಗ ನಿಷೇಧ ವೇದೋಕ್ತ ಕಾರಣ ಅಂದ್ರೆ ಬರೀ ನಿತ್ಯ ಕರ್ಮ ಅಂತಾನೆ ಇಟ್ಕೊಂಡ್ರು. ಬರೀ ನಿತ್ಯ ಕರ್ಮ ಅಂದ್ರೂ ಅದು ಇವಾಗ ಸಿದ್ಧಾಂತಿಗೂ ಒಪ್ಪಿಗೆನೆ. ಅದಕ್ಕೆ ಉತ್ತರ ಕೊಟ್ಟಿದ್ದಾನಲ್ಲ. ಇದನ್ನ ಏನೋ ಉಮಾವಿಷಾಪಿ ಮಾಡಕ್ಕಾಗಲ್ಲ ಅಂತ ಅದು ನಿತ್ಯಕರ್ಮ ಮಾಡ್ತಾ ಇದ್ರೆ ಮೋಕ್ಷ ಆಗುತ್ತಾ? ಮೋಕ್ಷಕ್ಕೆ ಅಧಿಕಾರ ಅಂತ ಇವನೇ ಹೇಳ್ತಿರೋದು. ಮೋಕ್ಷ ಆಗುತ್ತೆ ಅಂತ ಇವನೇ ಹೇಳ್ತಿಲ್ಲ. ಅಲ್ಲಪ್ಪ, ಅದು ಮಾಡಕ್ಕಾಗಲ್ಲ ಅನ್ನುವಾಗ ಏನ್ ತಗೊಂಡಿದ್ದಾರೆ? ಆ ಕರ್ಮಗಳು ನಿಷೇಧ ಕರ್ಮ ಮಾಡಕ್ಕೆ ಆಗಲ್ಲ ಅನ್ನುವಾಗ ಪೂರ್ತಿ ವೇದೋಕ್ತ ಕರ್ಮ ಅಂತ ಏನ್ ಹೇಳ್ತೀವಿ ಅಷ್ಟು ಮಾಡಕ್ ಆಗೋದೇ ಇಲ್ಲ ಕಣೋ. ಅದು ವೇದೋಕ್ತ ನಿತ್ಯ ಕರ್ಮ ಹಂಗ ನೀವು ಪೂರ್ತಿ ವೇದೋಕ್ತ ಕರ್ಮ ಅಂತ ತಗೊಂಡ್ರೆ ಅದು ಮಾಡಕ್ ಆಗದೆ ಇರೋದು. ಆಮೇಲೆ ಪೂರ್ತಿ ವೇದೋಕ್ತ ಕರ್ಮ ವೇದ ಇದಕ್ಕೆ ಗುರು ಆಗದೆ ಇರೋದು ಬೇರೆ ಬೇರೆ ವಾಕ್ಯ. ಅದು ಎರಡು ಸೇರಿಸ್ಬೇಡ. ವಿಶೇಷ ವೇದೋಕ್ತ ಕರ್ಮ ಮಾಡೋಕ್ಕೆ ಆಗಲ್ಲ ಒಂದ್ ಪಕ್ಷ, ವಿಶೇಷ ವೇದೋಕ್ತ ಕರ್ಮವಲ್ಲ ಆತ್ಮಜ್ಞಾನಕ್ಕೆ ಅಧಿಕಾರವನ್ನು ತಂದ್ಕೊಡಲ್ಲ ಅದೊಂದು ವಾಕ್ಯ. ಎರಡು ಸೇರಿಸ್ಬೇಡ ನೀನು. ಇನ್ನೊಂದು ನೀನ್ ಹೇಳಿದಂತ ಹತ್ತಲ್ಲ. ಯಾಕೆ ಗೊತ್ತಾ? ಸಿದ್ಧಾಂತಿ ಅದನ್ನ ಹೇಳ್ತಿಲ್ಲ, ಪೂರ್ವಪಕ್ಷಿ ಹೇಳ್ತಿರೋದು ಅದು ಮಾಡ್ಲೇಬೇಕು, ಮಾಡಿದವನಿಗೆ ಇದ್ರಲ್ಲಿ ಅಧಿಕಾರ ಅಂತ. ಸಿದ್ಧಾಂತಿ ಹಂಗ ಹೇಳ್ತಿಲ್ಲ, ಅದು ಮಾಡಿ ಚಿತ್ತಶುದ್ಧಿ ಬಂದವನಿಗೆ ಇಲ್ಲಿ ಅಧಿಕಾರ ಆಗ್ಬೋದು ಅಂತ ಇದ್ದಾನೆ ಸಿದ್ಧಾಂತಿ. ಮೀಮಾಂಸಕ ಏನೋ ನಿತ್ಯಕರ್ಮ ಅಂತ ಗುರುಗಳ ಚರ್ಚ ಮಾಡಿದ್ರು, ಅದು ಮಾಡಿದವನಿಗೆ ಇದ್ರಲ್ಲಿ ಅಧಿಕಾರ, ಅದು ಮಾಡಿದವನಿಗೆ. ಸಿದ್ಧಾಂತಿ ಹಾಗೆ ಹೇಳ್ತಿಲ್ಲ. ಸಿದ್ಧಾಂತಿಗೆ ಅದು ಮಾಡ್ಲೇಬೇಕು ಅಂತ ಏನಿಲ್ಲ, ಅದು ಮಾಡಿದ್ರೆ ಚಿತ್ತಶುದ್ಧಿ ಉಂಟಾಗುತ್ತೆ, ಅದರಿಂದ ನಿನ್ಗೆ ಹೆಲ್ಪ್ ಆಗುತ್ತೆ ಅಂತ ಇರೋದಷ್ಟೇ. ಅವನು ಸ್ಟ್ರೆಸ್ ಮಾಡಿದ್ದಾನೆ, ನೀನು ಆ ಕರ್ಮ ಮಾಡಿದವನಿಗೆ ಇದ್ರಲ್ಲಿ ಅಧಿಕಾರ ಅಂತ. ಡಿಫ್ರೆನ್ಸ್ ಇದೆ ಅಲ್ಲ. ವಿಶೇಷ ಕರ್ಮ ಅವನ ಪ್ರಕಾರ, ಮೀಮಾಂಸಕನ ಪ್ರಕಾರ ಗುರುಗಳೇ ನಿತ್ಯ ಕರ್ಮ ಹೇಳ್ತಾ ಇದಾರೆ, ಕಾಮ್ಯ ಕರ್ಮ ಅಲ್ಲ.
ಕಾಮ್ಯ ಕರ್ಮವ ಆತ್ಮಜ್ಞಾನ ಉಪಕಾರವಾಗಲ್ಲ ಅಂತ ಭಾಷ್ಯಕಾರರು ಖಂಡನೆ ಮಾಡಿದ್ದಾರೆ, ಇವರು ಹೇಳಿದ್ದಾರೆ. ಕಾಮ ವಿಷುಕಾಮ ಇತ್ಯಾದಿ ಕರ್ಮಗಳು ಆತ್ಮಜ್ಞಾನ ಆಗೋದಿಲ್ಲ ಅಂತ ಶಂಕರಾಚಾರ್ಯ ಖಂಡನೆ ಮಾಡಿದ್ದಾರೆ, ಸುರೇಶಾಚಾರ್ಯ ಖಂಡನೆ ಮಾಡಿದ್ದಾರೆ. ಇನ್ನು ಆಭಿಚಾರಿಕ ಕರ್ಮಗಳು ಕೂಡ ಆತ್ಮಜ್ಞಾನ ಉಪಕಾರವಾಗೋಲ್ಲ ಅಂತೂ ಅದೆಲ್ಲರೂ ಒಪ್ಪುವಂತಹ ವಾಕ್ಯವೇ. ಕರ್ಮಗಳನ್ನು ಮಾತ್ರ ಚಿತ್ತಶುದ್ಧಿಗೋಸ್ಕರ ಮಾಡ್ತಾ ಚಿತ್ತಶುದ್ಧಿ ಹೊಂದಿದ ಮೇಲೆ ಆತ್ಮಜ್ಞಾನಕ್ಕೆ ಅಧಿಕಾರ ಬರುತ್ತೆ ಅಂತ ಇಬ್ರು ಒಪ್ಪಿದ್ದಾರೆ. ಯಾರು ಹಾ ಅದ್ ಬಿಡಕ್ಕೆ ಬರಲ್ಲ ಅಂತ ಅವನು, ಯಾವತ್ತಿಗೂ ಬಿಡಕ್ ಬರಲ್ಲ ಅಂತಾನೆ ಅವನು. ಅದಲ್ಲ ಇವನು ಅದಕ್ಕೆ ಹೇಳ್ತಿದ್ರು ಅವನು ಅಧಿಕಾರ ಅವನು ಬಿಡಕ್ ಅವನು ಒಪ್ಪಲ್ಲ. ಕುರುವನ್ನೇ ಬೇ ಕರ್ಮಾಣಿಂದ ಯಾವತ್ತು ನಿತ್ಯ ಕರ್ಮ ಬಿಡಕ್ ಅವನು ಯಾವತ್ತೂ ಒಪ್ಪಲ್ಲ. ಪೂರ್ವಪಕ್ಷ ಮೀಮಾಂಸಕ ಸನ್ಯಾಸವನ್ನೇ ಒಪ್ಪಲ್ಲ. ಹಾಗೆ ಮುಂದಕ್ಕೆ ಹೋಗೋಣ. ಕಿಂಚ ಮಾನಾದ ವಿಜ್ಞಾತ ವಿಮುಕ್ತಿ ಕಾಮ್ಯತೆ ನಚ ಜ್ಞಾತಾಯಾಂ ಸ್ವಾತ್ಮದ ರೂಪತ್ವಾ ಸ್ವತರಾನ್ನಾಸ್ತಿ ಕಾಮನಾ. ಕಿಂಚ ಮಾನಾತ್ ಅವಿಜ್ಞಾತ ವಿಮುಕ್ತಿಃ ಕಾಮ್ಯತೆ ನ ಚ ಜ್ಞಾತಾಯ ಸ್ವಾತ್ಮರೂಪತ್ವಾತ್ ಸುತರಾಂ ನ ಅಸ್ತಿ ಕಾಮನಾ. ಮಾನಾದ ವಿಮುಕ್ತಿ ಅವಿಜ್ಞಾತ ಚೇತ್ ನ ಚ ಕಾಮ್ಯತೆ. ಪ್ರಮಾಣದಿಂದ ಮುಕ್ತಿಯನ್ನೇ ತಿಳ್ಕೋದೆ ಹೋದ್ರೆ ಬೈಕೇ ಬರಲ್ಲ. ಅರಿವೆ ಇದ್ದ ಬೈಕೆ ಅಂತ ಬರುತ್ತೆ. ನಮಗೆ ಬಂಜಮಗೋಬೇಕು ಬರುತ್ತಾ ಇಡಿಯರ ವಸ್ತು. ಅರಿವಿಲ್ಲ ಅಂದ್ರೆ ಅರಿವಿಗೆ ಅದು ಬೈಕೆ ಬರಲ್ಲಪ್ಪ. ಅರಿವು ಗೋಚರವಾದದ್ದು ಬೈಕೆ ಬರುತ್ತೆ ಹೊರತು ಪ್ರಮಾಣದಿಂದ ಮುಕ್ತಿಯು ಅವಿಜ್ಞಾತ ಅಂತಾದರೆ ಅದನ್ನ ಕಾಮ್ಯತೆ, ಅದನ್ನು ಯಾರು ಬಯಸೋದೇ ಇಲ್ಲ. ಅವಿಜ್ಞಾತವಾದ ಮುಕ್ತಿಯನ್ನು ಯಾರು ಬಯಸಲ್ಲ, ಜ್ಞಾತವಾದ ಮುಕ್ತಿ. ಇನ್ನು ಮುಕ್ತಿ ಜ್ಞಾತವಾಯಿತು, ಜ್ಞಾತಾಯಾಮ್ ಸ್ವಾತ್ಮರೂಪತ್ವ ಗೊತ್ತಾದದ್ದಾದ ಮುಕ್ತಿ ಅದು ತನ್ನ ಸ್ವರೂಪವೇ ಆಗೋದ್ರಿಂದ ಸುತರಾಂ ಕಾಮನ ನಾಸ್ತಿ. ಇನ್ನೂ ಮುಂಚೆ ಕಾಮನ ಇರೋದೇ ಇಲ್ಲ. ಗೊತ್ತಾಗ್ಬಿಟ್ರೆ ಅವಿದ್ಯೆ ಹೋಗ್ಬಿಡಿದ್ರೆ ಕಾಮ ಬರೋದೇ ಇಲ್ಲ. ಗೊತ್ತಿಲ್ಲದೆ ಹೋದ ಮುಕ್ತಿ ಅನ್ನೋದು ಅದು ಕಾಮನೆಯೇ ಹೊಂದಲ್ಲ. ಈಗ ನೀನು ವೇದೋ ಸಿದ್ಧಾಂತ ಇದು ಈಗ ಏನ್ ಮಾಡಿದ್ದಾರೆ ಇಲ್ಲಪ್ಪ, ಬರೋದಿಲ್ಲಪ್ಪ. ನಯುಕ್ತಂ ಕಾಮನ ಮುಕ್ತವು ಪುಂಸಾಂ ನಾಸ್ತು. ಅದು ಆಕ್ಷೇಪ ಕರೆಕ್ಟು. ಹೌದು. ಮತ್ತೆ ಇದು ಪೂರ್ವಪಕ್ಷ ಬಿಟ್ಟಲ್ಲ, ಗಾಬರಿ ಆಯ್ತು ನಂಗೆ. ಮೇಲೆ ಹೆಡ್ಡಿಂಗ್ ಆಶ್ಚರ್ಯ. ಇದು ವಿಮುಕ್ತಿ ಯಾವ ವರ್ತತೆ ಸ ಅವಿಜ್ಞಾತ ಚೇತ್. ಮುಕ್ತಿ ಅನ್ನೋದು ಅದು ಗೊತ್ತಾಗಿಲ್ಲ ಅಂತ ಆದ್ರೆ ಅದ್ರಲ್ಲಿ ಬೈಕೆಯೇ ಬರೋಲ್ಲ. ಯಾರಿಗೂ ಗೊತ್ತಾಗದೇ ಇರೋ ಬೈಕೆ ಬರೋಲ್ಲ. ಈ ಮುಕ್ತಿ ಜ್ಞಾತವಾಯಿತು ಅಂದ್ರೆ ಜ್ಞಾತವಾದ ಹೇಗೆ ಜ್ಞಾತವಾಗತ್ತೆ? ತನ್ನ ಸ್ವರೂಪವಾಗಿ ಜ್ಞಾತವಾಗ್ಬಿಡುತ್ತೆ. ಅದು ತಾನೇ ಗೊತ್ತಾಗುತ್ತೆ. ಅದು ಸುತರಾಂ ಕಾಮನಾ ನಾಸ್ತಿ. ಬಿಲ್ಕುಲ್ ಕಾಮನ ಇರೋದೇ ಇಲ್ಲ. ಅವಿದ್ಯೆ ಹೋಗ್ಬಿಡುತ್ತಲ್ಲ. ಮಾನಾದ ಅವಿಜ್ಞಾತ ಇದು ಸ್ಯಾತ್. ಪ್ರಮಾಣದಿಂದ ವಿಮುಕ್ತಿ ಗೊತ್ತಾಗ್ಲಿಲ್ಲ ಅಂತಾರೆ. ಶಾಸ್ತ್ರ ಪ್ರಮಾಣದಿಂದ ಆಗಲಿ ಯಾವ ಮುಕ್ತಿ ಅನ್ನೋದೇ ಗೊತ್ತಿಲ್ಲ, ಅದ್ರ ಬಗ್ಗೆನೇ ಏನು ಕಾನ್ಸೆಪ್ಟೇ ಇಲ್ಲ, ಏನು ಗೊತ್ತಿಲ್ಲ ಅಂತಾರೆ. ಬೈಕೆ ಬರಲ್ಲಪ್ಪ. ಲೋಕದಲ್ಲಿ ಎಷ್ಟೋ ಜನಕ್ಕೆ ಮೋಕ್ಷ ಬೇಕು, ಬೈಕೆ ಬರೋದೇ ಇಲ್ಲ. ಹಾಗೆ ಮೋಕ್ಷ ಅಂದ್ರೆ ಏನೂ ಗೊತ್ತಿಲ್ಲ. ಹಂಗೆ ದುಡ್ಡು ಬೇಕು, ಅಧಿಕಾರ ಬೇಕು, ಯಾರ ಭೋಗ ಬೇಕು ಅನ್ಕೊಂಡು ಯಾವುದು ಮೋಕ್ಷ ಮುಕ್ತಿ ಮೋಕ್ಷ ಬಗ್ಗೆ ಏನು ಗೊತ್ತಿದೆ ಅಂದ್ರೆ ಬೈಕೆ ಬರಲ್ಲ. ದುಃಖದಿಂದ ಬಿಡುಗಡೆ ಆಗೋದೇ ಮೋಕ್ಷ ಗೊತ್ತಾಗಬೇಕು. ಅವಾಗ ಹಾಗಾದ್ರೆ ಇದು ಯಾರಿಗೂ ಬೇಕಿಲ್ಲ. ದುಃಖದಿಂದ ಬಿಡುಗಡೆ ಆಗೋದು ಯಾರಿಗೂ ಬೇಕಿಲ್ಲಪ್ಪ, ಎಲ್ರಿಗೂ ಬೇಕಾಗಿ ಆಗುತ್ತೆ. ಹಂಗೆ ಗೊತ್ತಾಗ್ಬೇಕು. ಯಾಕೆ ಅದು ಪೂರ್ವಪಕ್ಷ ಸ್ಪಷ್ಟ ಇದೆ. ಪೂರ್ವಪಕ್ಷಿ ಅಧಿಕಾರಿ ಹೇಗೂ ನಿಮ್ಮಲ್ಲಿ ಸಿಗಿಸೋದಿಲ್ಲ ಅನ್ನೋ ಅರ್ಥದಲ್ಲಿ ಹಾಗೆ ಗೊತ್ತಾದ್ಮೇಲೆ ಆಗ್ಲೂ ಅಧಿಕಾರ ಗೊತ್ತಾಗೋದಕ್ಕೆ ಬೇಕಾ? ಜ್ಞಾತಾಯಾಮ ಕಥಂ ಜ್ಞಾತಾಯಾಮ್ ಯಾಕೆ ಶಾಸ್ತ್ರ ಪ್ರಮಾಣದಿಂದ ಗೊತ್ತಾಗಲ್ಲ? ಪ್ರತ್ಯಕ್ಷ ಪ್ರಮಾಣ ಗೊತ್ತಾಗುತ್ತೆ. ಯಾರು ಹೇಳ್ತಾರೆ? ಅಲ್ಲಪ್ಪ, ಪ್ರತ್ಯಕ್ಷ ನೇರ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅವ್ರ ಪೂರ್ವಪಕ್ಷ ಆದ್ಬಿಟ್ರೆ ಒಪ್ಬೇಕಾಗತ್ತ? ಪೂರ್ವಪಕ್ಷಿ ನಯುಕ್ತ ಮುಂದೆ ಅಂತಾನೆ. ಕಾಮನ ಮುಕ್ತು ಪುಂಸ ನಾಸ್ತಿ. ಅದು ಸಿದ್ಧ, ಅದು ಸಿದ್ಧಾಂತವೇ ಕರೆಕ್ಟು.
ಇದು ಪುರುಷನಿಗೆ ಬಯಕೆ ಉಂಟಾಗೋದೇ ಇಲ್ಲ ಅಂತ ಹಾಗೂ ಅನ್ಬೇಡ, ಉಂಟಾಗೋದೇ ಇಲ್ಲ ಅಂತ ಹಾಗೂ ಅನ್ಬೇಡ ಅಂತ. ಇನ್ನೊಂದು ಚಾ ಇದೆಯಲ್ಲ, ಅಲ್ಲ ಇದನ್ನು ನೀವು ಪೂರ್ವಪಕ್ಷ ಮಾಡ್ಕೊಂಡ್ರೆ ಮುಂದಿನ ಸಿದ್ಧಾಂತ ಅಲ್ಲ ಸಿದ್ಧಾಂತಿಯೇ ಮುಂದೆ ಪೂರ್ವಪಕ್ಷಿ ಇಲ್ವೇ ಇಲ್ಲ, ಅದು ಎರಡೂ ಸಿದ್ಧಾಂತ. ಹಾ ಇದು ಪೂರ್ವಪಕ್ಷಿ ಪ್ರಮಾಣದಿಂದ ಮುಕ್ತಿ ಅವಿಜ್ಞಾತ ಅಂತ ಆದ್ರೆ ಅದನ್ನ ಯಾರಿಗೂ ಹೇಗೆ ಗೊತ್ತಾಗತ್ತಾ, ಮಹಾಭಾಷ್ಯ ಓದಿದ್ರೆ ಪದಪಂಚಲಿ ಓದ್ಬೇಕಾಗಿಲ್ಲ, ಅದು ದಂಡ. ಓದ್ದೇ ಇದ್ದ ಪದಪಂಚಲಿ ಅರ್ಥ ಆಗಲ್ಲ, ಅದು ದಂಡ. ಹಾಗೆ ಅರ್ಥ ತಗೊಳ್ತಾ ಇದ್ದಾನೆ ಪೂರ್ವಪಕ್ಷಿ ಮಾಡ್ಕೊಂಡ್ರೆ ನೀವು ಪೂರ್ವಪಕ್ಷಿ ಮಾಡ್ಕೊಂಡ್ರೆ ಪೂರ್ವಪಕ್ಷಿ ನೀವು ಮಾಡ್ಕೊಂಡ್ರೆ ಅವ ಹೆಂಗ್ ಮಾಡ್ಕೋಬೇಕು, ಸ್ವಾಮಿ ಗೊತ್ತಿದ್ದೇ ಇದ್ದವರಿಗೆ ಮೋಕ್ಷ ಬಯಕೆ ಬರಲ್ಲ, ಗೊತ್ತಾದವನಿಗೂ ಅದು ಏನು ಮಾಡಲಿಲ್ಲ, ಅವ್ ದಂಡ ಆಯ್ತಲ್ಲ ಹಾಗೆ ಮಾಡ್ಕೋಬೇಕು ಪೂರ್ವಪಕ್ಷಿ. ಹಾಗೆ ಮಾಡ್ಕೋಬೇಕಾಗುತ್ತೆ ಪೂರ್ವಪಕ್ಷಿ. ಮಾಡ್ಕೊಳ್ಳಿ. ಪ್ರಮಾಣದಿಂದ ಮುಕ್ತಿ ಗೊತ್ತಾಗದೇ ಇದ್ದದ್ದಾದರೆ ಅದರ ಬಗ್ಗೆ ಬಯಕೆಯೇ ಉಂಟಾಗುವುದಿಲ್ಲ. ಈ ಪ್ರಮಾಣ ಅಂದ್ರೆ ಶಾಸ್ತ್ರ ಪ್ರಮಾಣ ಅಂತ ತಗೊಳ್ತೀರ. ಬೇರೆ ಪ್ರಮಾಣ ಯಾವುದು ಮುಕ್ತಿ ತಿಳಿಸ್ಕೊಡೋದೇ ಅವನ್ ಮಾಡಿದಾನೆ ಏನು ವಿಶೇಷ ಇಲ್ಲ, ಅವನು ಏನು ಇದನ್ನ ಮಾಡಿದ್ದೇ ಮಾಡಿರೋದು, ಅವ್ನು ಮಾಡಿದಾನೆ ಅಂತ ಏನು ಹೇಳ್ಬೇಡ. ಅವನು ಏನಿದ್ದು ಇದು ಕಾಪಿ ಚೆಟ್ ಅವನು ಅಷ್ಟೇ. ಇದನ್ನೇ ಏನಪ್ಪ ಸಂಶಯ ಅರ್ಥ ಆಗಲ್ಲ ಅಂದ್ರೆ ಹಿಂದಿ ಓದು ಅಷ್ಟೇ ಹೊರತು ಅವನು ಏನು ಸ್ವತಂತ್ರ ಮೂಢ ಪರಪ್ರತ್ಯೇನ ನೂರಕ್ಕೆ ಮೂರು ಅವನು ಆ ಗ್ರಂಥ ಸ್ವತಂತ್ರ ಗ್ರಂಥ ಅಲ್ಲವೇ ಇಲ್ಲ. ಮುಕ್ತಿಯೂ ಗೊತ್ತಾಗಿಲ್ಲ ಅಂತಾದ್ರೆ ಅದರ ಬಗ್ಗೆ ಬಯಕೆಯೇ ಬರುವುದಿಲ್ಲ. ಪ್ರಮಾಣದಿಂದ ಗೊತ್ತಾದಾಗಿಲ್ಲ ಅಂತಾದ್ರೆ ಅರಿವಾಗಿಲ್ಲ. ಗೊತ್ತಿದೆ ಅದು, ಕಾರ್ ಇದೆ ಗೊತ್ತು, ಬೈಕೆ ಬರ್ಬೇಕಾದ್ರೆ ವಸ್ತು ಇದೆ ಗೊತ್ತಾಗಬೇಕು. ಮೋಕ್ಷ ಅಂತ ಒಂದಿದ್ದೇ ಬೈಕೆ ಬರುತ್ತೆ, ಮುಖ್ಯ ಇದೇನದೇ ಗೊತ್ತಿಲ್ಲ ಅದ ಪ್ರಮಾಣದಿಂದ ಅದ್ರ ಬಗ್ಗೆ ಬೈಕೆ ಬರೋದಿಲ್ಲ. ಹೌದು, ತತ್ಕಾಲ ಕಷ್ಟ ಪರಿಹಾರ ಆದ್ರೆ ಇದು ಮುಕ್ತಿ. ಭೋಗ ವಸ್ತುಗಳನ್ನು ಸಂಪಾದಿಸಿ ಸುಖವಾಗಿರೋದೇ ಜೀವನ. ನಮ್ಗೆ ಪೂರ್ವಜರು ಅದೇ ಮಾಡಿದ್ದು, ನಾವು ಅದೇ ಮಾಡ್ತೀವಿ. ಇದಕ್ಕೆ ಏನು ಲಾಜಿಕ್ ಇಲ್ಲ. ಈಗ ಜನ ಇದ್ ಮಾಡ್ತಾ ಇರೋದು. ಇನ್ನು ಗೊತ್ತಾದದ್ದಾದರೆ ಜ್ಞಾತಾಯ ಮುಕ್ತ ಮುಕ್ತಿಯು ಗೊತ್ತಾದದ್ದಾದರೆ ಆಗ ಅದು ಸ್ವರೂಪವೇ ಆಗೋದ್ರಿಂದ ಅದರ ಬಗ್ಗೆನೂ ಬಯಕೆ ಬರೋದೇ ಇಲ್ಲ, ಇನ್ನೂ ಚೆನ್ನಾಗಿ ಬರೋದೇ ಇಲ್ವಲ್ಲ ಅಂತ ಆಕ್ಷೇಪ ಮಾಡ್ಕೋಬೇಕು. ಗೊತ್ತಾಗ್ಬಿಟ್ಟದ್ದಾದ್ರ ಬಗ್ಗೆಯೂ ಆಕೆ ಬಯಕೆ ಬರೋದೇ ಇಲ್ವಲ್ಲ ಅಂತ ಆಕ್ಷೇಪ ಅಂದ್ಕೊಂಬಿಡಿ. ಸುತರಾಂ ಕಾಮನಾ ನಾಸ್ತಿ. ಸುತರಾಂ ಅನ್ನೋದು ಇದು ಅವ್ಯಯ. ಅದು ಕಾಮ ಜ್ಞಾತಾಯಂ ಸುತರಾಂಗೂ ಜ್ಞಾತಾಯಂ ಸಪ್ತಮಿ. ಸುತರಾಂ ಅನ್ನೋದು ಅವ್ಯಯ. ಚೆನ್ನಾಗಿ ಗೊತ್ತಾಗೋದು ಅಂದ್ರೆ ಸುತರಾಂ ಕಾಮನಾ ನಾಸ್ತಿ. ಸುತರಾಂ ನಾಸ್ತಿ ಅದು ಚೆನ್ನಾಗಿ ಗೊತ್ತು. ಸುತರಾಂ ನಾಸ್ತಿ ಅಂತನ್ಮಯ ಕ್ರಿಯೆ ಅಡ್ವರ್ಬದು, ಅಡ್ವರ್ಬ್ ಕ್ರಿಯಾಪದ ವಿಶೇಷಣ ಆಗೋದು. ಸುತರಾಂ ಜಾರಿ ಮಾಡಿದಾನ ಹಂಗ್ ಮಾಡಕ್ ಬರೋದಿಲ್ಲ, ಅವನು ಮಾಡಿಲ್ಲ, ನೀನ್ ತಪ್ಪು ಹೇಳ್ತಿದ್ದೆ ಅಷ್ಟೇ. ಸುತರಾಂ ಜಾರಿ ಹೊಂದೋದೇ ಇಲ್ಲ. ಸುತರಾಂ ನಾಸ್ತಿ ಅನ್ನೋದು ಹೊಂದತ್ತೆ, ಅಡ್ವರ್ಬ್ ಅದು. ಬರ್ಲಾರ್ದು, ಸರ್ವಥಾ ಬರ್ಲಾರ್ದು ಅಂತ. ಅಂದ್ರೆ ಇನ್ನೂ ಚೆನ್ನಾಗಿ ಬರಲ್ಲ ಅಂತ. ಸ್ವರೂಪನೇ ಆದ್ರೆ ಏನಕ್ಕೆ ಬಯಸ್ತೀಯ? ಸೂನೆ ಚೆನ್ನಾಗಿ ಸುತರ ಸುತಮ, ತರಪ್ಪು ತಮಪ್ಪು, ಕಂಪರೇಟಿವ್ ಸೂಪರ್ಲೇಟಿವ್. ತರಪ್ಪು ಸುತರಾಮ್, ನಾನು ಸುತರಾಮ್ ಹೋಗಲ್ಲ ಅಂತಾನೆ, ಬಿಲ್ಕುಲ್ ನಾನು ಹೋಗಲ್ಲ ಅಂತ. ತೆಲಿಯು ಕಷ್ಟ, ಕಾಷ್ಟ, ಕಾಸ್ಟ್ ಅಂದ್ರೆ ಬೆಲೆ ಇಲ್ಲ, ಫ್ರೇಸು ಕಾಸ್ಟ್ ಅಂದ್ರೆ ಬೆಲೆ ಕೇಳ್ತಾರೆ. ಟೆಲಿ ಕಾಸ್ಟ್ ಅಂತ ಏನ್ ಬೆಲೆ ಕಟ್ಟಿದ್ರು ಅಂತ, ಏನೇ ಬೆಲೆ ಕಟ್ಟಿದ್ರು ಅರ್ಥ ತಗೋಬೇಕು, ಶಬ್ದಾರ್ಥ ಆಗ್ಲಿ. ಎಲ್ಲಾ ಭಾಷೆಯಲ್ಲೂ ಆ ತರಹ ಬರುತ್ತೆ. ತಲೆ ಕಡ್ದು ಹೋಗಲ್ಲ, ತಲೆ ಕಡ್ದು ಹೋಗಲ್ಲ. ಆಯ್ತನಪ್ಪ.
ಪ್ರಮಾಣದಿಂದ ಅವಿಜ್ಞಾತವಾದದ್ದಾದರೆ ಮುಕ್ತಿ ಬಗ್ಗೆ ಕಾಮನೆಯೇ ಬರಲ್ಲ. ಗೊತ್ತಾದದ್ದಾದರೆ ಸ್ವರೂಪವೇ ಆಗೋದ್ರಿಂದ ಆಗಲೂ ಕೂಡ ಕಾಮನೆ ಸ್ವತಃ ನಾಸ್ತಿ, ಇಲ್ಲೇ ಇಲ್ಲ ಅದು. ಇನ್ನು ಮುಂಚೆವಲ್ಲ ನಯುಕ್ತಂ ಕಾಮನ ಮುಕ್ತೋ ವಂಶ ನಾಸ್ತಿ ಇತಿ ಭಾಷಿತುಂ ದೇಶಕಾಲಾನವಚ್ಛಿನ್ನ ಸುಖಾದ್ಯರ್ಥಿತ್ವ ದರ್ಶನ. ಅದ್ಯ ದೇಶಕಾಲ ಒಂದೇ ಪದ. ಪುಂಸಾಂ ಮುಕ್ತವು ಕಾಮನಾ ನಾಸ್ತಿ ಇತಿ ಭಾಷಿತುಂ ನ ಯುಕ್ತಂ. ನಾಸ್ತಿ ಇತಿ ಪುರುಷರಿಗೆ ಮುಕ್ತಿಯಲ್ಲಿ ಬಯಕೆಯೇ ಇಲ್ಲ ಅಂತ ಹೇಳಕ್ ಆಗೋದಿಲ್ಲ, ಇಂಪಾಸಿಬಲ್. ಯಾರಿಗೂ ಬರೋದು ಬೇಡ, ನೀವು ಅಂದ್ಬಿಟ್ಟು ಪುರುಷ ಬಯಕೆನೇ ಬರೋದು ಅಂದ್ರೆ ಮನುಷ್ಯನಿಗೆ ಮುಕ್ತಿಯಲ್ಲಿ ಬಯಕೆ ಬರೋದೇ ಇಲ್ಲ ಅಂತ ಹಾಗನ್ನೋಕ್ ಆಗೋಲ್ಲ, ಯಾರಿಗೂ ಬರೋದಿಲ್ಲ, ಗೊತ್ತದ. ಯಾಕೆಂದ್ರೆ ಪುರುಷರಿಗೆ ಮುಕ್ತಿಯಲ್ಲಿ ಬಯಕೆಯು ಇರುವುದೇ ಇಲ್ಲ ಎಂಬುದಾಗಿ ಹೇಳುವುದಕ್ಕೆ ಹೇಳುವುದು ಯುಕ್ತವಲ್ಲ. ಇಲ್ಲ ಹೇಳುವುದು ಯುಕ್ತವಲ್ಲ, ಅದು ತಪ್ಪಲ್ಲ. ಯುಕ್ತ ಅಂದ್ರೆ ನ್ಯಾಯ, ಸರಿಯಲ್ಲ ಅಂತ. ಏಕೆಂದರೆ ತ್ವಾಪ್ರತಿಲ್ಲ ದೇಶ ಕಾಲಗಳಿಂದ ತುಂಡಾಗದೇ ಇರುವ ಸುಖಾದಿಗಳನ್ನ ಬಯಸುತ್ತಿರುವುದು ಕಂಡು ಬಂದಿದೆ. ಅಲ್ಲ, ಈ ರೀತಿ ಎಲ್ಲರೂ ಕಂಡಿಲ್ಲ. ಯಾರೋ ಪುಣ್ಯಾತ್ಮನೋ ನಿಷ್ಕೇತ ಅಂತವ್ರು ದೇಶಕಾಲ ತುಂಡಾಗಿರೋ ಬೇಕೇನೆ ಬಯಸೋರು ಎಲ್ಲ. ನಂಗೆ ಕಾರ್ ಬೇಕು, ಮನೆ ಬೇಕು, ಅದು ದೇಶಕಾಲ ತುಂಡಾಗಿರೋದು. ದೇಶಕಾಲಾದಿಗಳ ತುಂಡಾಗದೇ ಇರತಕ್ಕಂತಹ ಒಂದು ಸುಖ ಹೊಂದಿದೆ. ದಿಕ್ಕಾಲ ಜನವಚ್ಛಿನ್ನ ಅನಂತ ಚಿನ್ಮಾತ್ರ ಮೂರ್ತಯೇ ಅಷ್ಟೇ. ಅನಂತ ಸುಖ ಬೇಕು ಅಂತ ಅನ್ನೋರ ಯಾರು ಅನಂತ ಸುಖವನ್ನು ಬಯಸೋರು ದೇಶಕಾಲಾದಿನ ಅನಚ್ಛಿನ್ನವಾಗಿ ಕೊಂಡಿದೆಯಪ್ಪ ಲೋಕದಲ್ಲೇ. ನಂಗೆ ಅಲ್ಪ ಸುಖ ಇವಾಗ ₹100 ಸಿಗುತ್ತೆ, ಹೋಗೋ ನಂಗೆ ಅಲ್ಲಿ 2,000 ಸಿಗುತ್ತೆ, ನಾನು ₹100 ಹೋಗಲ್ಲ ಅಂತಾನೆ. ಹಾಗೆ 2,000 ಬೇಡಪ್ಪ, ಅಲ್ಲಿ 10,000 ಸಿಗುತ್ತೆ, 10,000 ಬೇಡ, ಲಕ್ಷ ಸಿಗುತ್ತೆ, ಲಕ್ಷ ಬೇಡ, ಬ್ರಹ್ಮ ಅನಂತ ಸುಖ ಸಿಗುತ್ತೆ ಅಂತ ಬೇಡ್ಬೋದು. ದೊಡ್ಡ ಸುಖಕ್ಕೆ ಚಿಕ್ಕ ಸುಖ ಬಿಡ್ತಾನೆ ಮನುಷ್ಯ. ಇದು ದೊಡ್ಡ ಗೊತ್ತಿಲ್ಲ. ಇದೇ ಆರ್ತಿಜಿ 2,500 ಕೊಡೋದೇ ದೊಡ್ಡದು, 3,000 ಕೊಡೋದು ದೊಡ್ಡದು ಅಂದ್ಕೊಳ್ತಾರೆ. ದಡ್ಡ ಗೊತ್ತಿಲ್ಲ. ಅನಂತ ಚಿನ್ಮಾತ ಸುಖ ಇದೆ ಕಣೋ ನಿನ್ನಲ್ಲಿ, ಗೊತ್ತಿಲ್ಲ. ದಿಕ್ಕಾಲ ಜನವಚ್ಛಿನ್ನ ಸುಖಾದ್ಯರ್ಥಿತ್ವ ದರ್ಶನ ಮಾಡ್ಬೋದು. ದೇಶಕಾಲ ಅನ್ನಕ್ಕಿಂತ ದಿಕ್ಕಾಲ ಜನವಚ್ಛಿನ್ನ ಅಲ್ಲ. ಎಂಬ ಕಡೆ ದೇಶಕಾಲವೇ ಮುಂತಾದಗಳಿಂದ ತುಂಡಾಗದೇ ಇರುವ ಸುಖವನ್ನ ಬಯಸುವವರು ಕಂಡು ಬಂದಿರುತ್ತಾರಾದ್ದರಿಂದ ಹಣೆಯನ್ನು ಭಯ ಬಿಟ್ಬಿಟ್ಟ. ಇದು ಹಾಕೋದು ಆಗಲ್ಲ, ಇದು ಎಂತ ಬರೆಯೋದು, ಯಾರು ಬರೀತಾರ ಹೋಗಲೇ ಕಷ್ಟ ಇದೆ. ಕೈ ನೋಡಿದ ಅಲ್ಲಿದೆ ಪುಸ್ತಕದಲ್ಲೇ ಮತ್ತೆಂತ ಬರೆಯೋದ. 2-3 ಪುಸ್ತಕ ಇದೆ. ಪುಸ್ತಕ ಅಂದ್ರೆ ಏನಾಯ್ತು? ಪುಸ್ತಕ ಏನಕ್ಕೋ ಬರೆಯೋದು ಇರ್ತಾರ, ಒಳ್ಳೆ ಇದು. ಮತ್ತೇನು ಓದೋದು ಇಲ್ಲ ಅವು ಕಡೆ. ನಾಳೆ ಓದಿ ಮತ್ತೆ ಬಿಡ್ತೀವೋ ಅದು. ಇದು ವಾರ್ತೆಗೆ ಓದಿದ್ದ ಅಷ್ಟೇ, ದಿನ ಓದಲ್ಲ, ಮಾಡಲ್ಲ. ಅಪ್ ಟು ಡೇಟ್ ಒಂದೇ ಒಂದು ಮಾಡೋದು, ನಿದ್ದೆ 6:30ವರೆಗೂ ಮಾಡ್ತಾನೆ. ದೇಶಕಾಲ ತುಂಡಾಗಿ ಸುಖವೇ ಮುಂತಾದಕೊಂಡು ಬಯಸುವವರು ಕಂಡು ಬರುತ್ತೆ. ಏನ್ ಬರ್ತದೆ ಅದಿಲ್ಲ ಅಂತ ಹೇಳಕ್ಕಾಗಲ್ಲ ಅಂತ. ಬೇಕಾದ್ರೆ ಹೀಗೆ ಬರ್ಕೊಳ್ಳಿ, ದೇಶಕಾಲ ಮುಂತಾದಗಳಿಂದ ತುಂಡಾಗಲಿ ಸುಖ ಬಯಸೋರು ಕಂಡು ಬಂದಿರೋದ್ರಿಂದ ಪುರುಷರಿಗೆ ಮುಕ್ತಿಯಲ್ಲಿ ಬಯಕೆ ಇಲ್ಲ ಅಂತ ಹೇಳಕ್ ಆಗೋದಿಲ್ಲ.
ಉತ್ತರಾರ್ಧಕ್ಕೆ ಮುಂಚೆ ಬಂದು ಆಮೇಲೆ ಪೂರ್ವಾರ್ಧಕ್ಕೆ ಬಂದೆ. ಸ್ವಾಮಿಗಳು ಭಾಷ್ಯ ಓದ್ಬೇಕಾದ್ರೆ ನನ್ನ ಅನುವಾದ ನೋಡ್ಬೇಡಿ ನೋಡುತ್ತೆ. ನನ್ನ ಅನುವಾದ ನೋಡ್ಕೊಂಡು ಭಾಷ್ಯ ಓದ್ಬೇಡಿ, ನೀವೇ ನೋಡಿ ಭಾಷ್ಯವನ್ನ. ಅದೇ ಕರೆಕ್ಟ್ ಕ್ರಮ. ಅನುವಾದ ಮುಂಚೆ ನೋಡ್ಬೇಡಿ, ವ್ಯಾಖ್ಯಾನ ಮುಂಚೆ ನೋಡ್ಬೇಡಿ. ಭಾಷ್ಯ ಓದಿದಾಗ ನಿಮ್ಗೆ ಏನು ಅರ್ಥ ಆಗುತ್ತೋ ಅದನ್ನ ಮುಂಚೆ ತಗೊಳ್ಳಿ. ಯಾಕಂದ್ರೆ ಅವರು ಹೃದಯದಿಂದ ಬರೆದಿರೋದು ಭಾಷೆ. ಅವರು ಸುರೇಶ್ವರಾಚಾರ್ಯರು ತಮ್ಮ ಅನುಭವದಿಂದ ಬರೆದದ್ದಕ್ಕೆ ಆ ಅನುಭವ ನಮಗೂ ಇದ್ದೇ ಇದೆ. ಆ ಅನುಭವವೇ ನಿಮ್ಗೆ ಆ ಅರ್ಥ ಏನು ಅಂತ ಹೇಳ್ಕೊಡುತ್ತೆ, ಈ ಅರ್ಥ ಅಂತ. ಆಮೇಲೆ ನಿನ್ನ ಅನುಭವಕ್ಕೆ ಇದು ಸರಿಯಾಗಿದೆ, ನೀನು ಫಸ್ಟ್ ಸಿಕ್ಕಾಕೊಂಡ್ಬರ್ತೀಯ ವ್ಯಾಖ್ಯಾನಕ್ಕೆ. ಯಾಕೆ ಆ ಕಣ್ಣಿಂದ ನೋಡ್ಕೊಳ್ಳೇನೆ ಅದು ಸಮಸ್ಯೆ ಮಾಡೋ ಬುದ್ಧಿ ಬರುತ್ತೆ. ಅದೇ ಸರಿ, ಹಾಗೇ ಸರಿ ಅಂತ. ಅದನ್ನು ತದ್ಗ್ರಹ ಸಮುಪೈತಿ ತಮ್ ಅಂತ ಹಾಟ ಬರುತ್ತೆ. ಆಗ ನಿನ್ನ ಒಂದು ವಿಶಾಲತೆಗೆ ಅದು ಇದು ಮಾಡುತ್ತೆ, ಕಂಜೆಸ್ಟ್ ಮಾಡುತ್ತೆ ನಿನ್ನ ಬುದ್ಧಿನ. ಯಾವುದಕ್ಕೂ ಸಿಕ್ಕಾಕೋಬಾರ್ದು. ಮೂಲ ಗ್ರಂಥ ಮೂಲದಿಂದಲೇ ಅರ್ಥ ಮಾಡ್ಕೋಬೇಕು, ಅದನ್ನ ಅಭ್ಯಾಸ ಮಾಡ್ಕೋಬೇಕು ಓದನ್ನ. ಆಮೇಲೆ ಇದು ಹೇಳಿ ಸರಿಯಾಗಿದೆಯಾ ಇಲ್ವಾ. ನಮ್ಮ ಸ್ವಾಮಿ ಹಾಗೆ ಆಗಿದ್ದಕ್ಕೆ ಮೂಲ ವಿದ್ಯೆ ತಪ್ಪು ಗೊತ್ತಾಗಿದ್ದು. ಸ್ವಾಮಿಗಳು ಹಿಂದಿರೋರಂತೆ ಎಲ್ಲರಂತೆ ವ್ಯಾಖ್ಯಾನ ಪಶ್ಚಾತ್ ಮೂಲಕವಾಗಿ ವೇದಾಂತ ಓದಿದ್ರೆ ಮೂಲ ವಿದ್ಯೆ ಇಲ್ಲ ಅಂತ ಅವ್ರಿಗೆ ಗೊತ್ತಾಗ್ತಾನೆ ಇರಲಿಲ್ಲ, ತಪ್ಪು ಅಂತ ಗೊತ್ತಾಗ್ತಿರ್ಲಿಲ್ಲ. ಸಿಕ್ಕಾಕೊಂಡ್ಬಿಡೋರು, ಆ ಬುದ್ಧಿ ಹಂಗೆ ಹಿಡ್ಬಿಡುತ್ತೆ ಅದನ್ನ ಶಬ್ದ. ಯಾರಿಗಿಲ್ಲ ಆ ಸಂಪ್ರದಾಯ? ಸಂಪ್ರದಾಯ ಹೇಳಿದ ಬೌದ್ಧರಿಗಿಲ್ವೋ, ತಾರ್ಕಿಕರಿಗಿಲ್ವೋ, ಜೈನರಿಗಿಲ್ವೋ, ಯಾರಿಗಿಲ್ಲ, ಎಲ್ರಿಗೂ ಸಂಪ್ರದಾಯ ಇದೆ. ನಡ್ಕೊಂಡ್ ಬಂದಿದ್ದ ಸಂಪ್ರದಾಯ ಅಂದ್ಬಿಟ್ರೆ ಚಾರ್ವಾಕರಿಗೂ ಸಂಪ್ರದಾಯ. ಜಾಬಲ್ಲಿ ಹೇಳಿ ನಾನು ರಾಮನಿಗೆ ವಾಸ್ತಿದ್ದ ಯಾಕಲ್ಲ, ಯಾಕಲ್ವಾ ಜಾಬಲ್ಲಿ ಹೇಳಿದ ಅವ್ರು ಇದು ಮಾಡಿದ್ರೆ ಅವ್ರನ್ನ ಗೊತ್ತಾಗೋದು. ಜಾಬಲ್ಲಿ ರಾಮನಿಗೆ ಆಸ್ಪಾದ ಉಪದೇಶ ಮಾಡಿದ್ದು ಬಯಸ್ಕೊಂಡ. ಯಾಕೆ ರಾಮ ಬೈದ? ಇವ್ರಿಗೆ ಗೆಲ್ಬೇಕಾ ಅದು ಶ್ರೇಷ್ಠ, ಶ್ರೇಷ್ಠ ನಿಂಗೊಂದು ಗೊತ್ತ ಅದು ಬರಲಿಲ್ಲ ಸೇವೆ ಜಯಿಸಿದ್ದ. ಯಾಕಿರ್ಬಾರ್ದು? ಶ್ರುತಿಯಲ್ಲೇ ಬುದ್ಧ ಪರಾಮರ್ಶೆ ಮಾಡಿದ್ರೆ ವೆಂಕಟೇಶ ಬರೆದಿದ್ದಾರೆ. ಅಸದೇವ ಸೌಮ್ಯದ ಬಗ್ಗೆ ಈ ಬೌದ್ಧ ದೇಶ ಪರಾಮರ್ಶೆ ಮುಂದೆ ಬರುತ್ತೆ ಹೇಳಿದ್ರೆ ಯಾಕೆ ಪರಾಮರ್ಶೆ ಮಾಡೋದು? ಬೌದ್ಧ ಅನ್ನೋ ಪದ ಮುಂದೆ ಬರ್ತಾರೆ ನಡ್ಸೋದು ಹೇಳ್ಕೊಂಡಿರೋದು. ಸಿಕ್ಕಾಲಿ ಜ್ಞಾನಿಗಳು ಹೇಗೆ ಹೇಳ್ಬಾರ್ದು ಮುಂದಿನ ಅಷ್ಟೇ. ಈ ಬುದ್ಧ ಬಂದು ಈ ವಿಧು ಅಂತ ಅನ್ಕೋಬೇಡ, ಆ ರೀತಿ ವಿಚಾರ ಮಾಡೋದು ಅಷ್ಟೇ. ರಾಮ ಋಷಿಗಳ ಆತ ಬೈದಾಗ ಯಾರನ್ನು ಬಿಡೋದು? ರಾಮ ಕೆಟ್ಟ ಉಪದೇಶ ಮಾಡಿದ್ರೆ ಯಾರನ್ನು ಬಿಡ್ತಾನೆ? ರಾಮ ಸ್ವಸ್ಮ ಸುಮ್ಮನೆ ಇರು, ಸತ್ತೋಗಾಯ್ತು ಅಪ್ಪ, ಯೋಗಾಗಾಯ್ತು, ಇನ್ಯಾತಕ್ಕದು ಬಂದ್ಬಿಡು ಅಂತ ಹೇಳಿ ಅದ ಯಾವ್ದಕ್ಕ ಮಾತಲ್ಲ ಹಾಗೆ ಅಂತಂದ್ರೆ ಏನರ್ಥ? ಏನ್ ಋಷಿಗಳ ಹಿಂಗೆ ಮಾತಾಡ ಅದಲ್ಲ, ತನಗೆ ಎಷ್ಟು ಬೇಕೋ ಅಷ್ಟು ಪ್ರಮಾಣ ಇದೀ ಇಲ್ಲ. ಪೂರ್ತಿ ರಾಮಾಯಣ ಕಿತ್ತಾಕು ಪರವಾಗಿಲ್ಲ, ರಾಮಾಯಣ ಪ್ರಮಾಣ ಅಲ್ಲ ಅದೊಂದು. ಕಿಂಚ ನನಗೆ ಎಷ್ಟು ಬೇಕೋ ಅಷ್ಟು, ಬಸವನಂದರ ಪಾಪ ಬೇಕು ನನಗೆ, ಅದು ಸುಳಿಪ್ ಹೋಗುವುದು ವಾಕ್ಯ ಬೇಡ. ಕಿಂಚ ಜ್ಞಾನ ಮದೃಷ್ಟಾರ್ಥಮಗ್ನಿಹೋತ್ರಾದಿವದ್ಯದಿ ಅಸೋಧಿಕಾರಿ ಚಿಂತಾ ಸ್ಯಾತ್ ಕೃತೆ ಫಲಶಂಕಯಾ. ನೋಡಿ, ಕಿಂಚ ಮತ್ತು ಏನಪ್ಪ ಅಂದ್ರೆ ಯದಿ ಜ್ಞಾನಂ ಅಗ್ನಿಹೋತ್ರಾದಿವದು ಅದೃಷ್ಟಾರ್ಥಂ. ಒಂದು ವೇಳೆ ಉಪನಿಷತ್ತು ಹೇಳ್ತಕ್ಕಂಥ ಜ್ಞಾನ, ಸತ್ಯಂ ಜ್ಞಾನ ಬ್ರಹ್ಮ, ಅಹಂ ಬ್ರಹ್ಮಾಸ್ಮಿ ತತ್ವಮಸಿ ಇತ್ಯಾದಿ ಜ್ಞಾನ ಇದೆಯಲ್ಲ, ಅಗ್ನಿಹೋತ್ರಾದಿಗಳಂತೆ ಅದೃಷ್ಟ ಫಲಕ್ಕೆ ಕಾರಣವಾಗಿರುತ್ತೆ. ಅಗ್ನಿಹೋತ್ರ ಮಾಡೋದು ಹೇಗೆ ಇಲ್ಲಿ ಫಲ ಇಲ್ವೋ ಸತ್ಯ ಜನ್ಮ, ಹಾಗೆ ಜ್ಞಾನವಾದರೂ ಮೋಕ್ಷ ಯಾವಾಗಲೂ ಎಲ್ಲೋ ಜನ್ಮ ಲೋಕಾಂತರ ಆಗುವಂಥದ್ದು ಅಂತ ಆಗ್ಬಿಟ್ಟಿದ್ರೆ ಆವಾಗ ಅದ್ರ ಬಗ್ಗೆ ಸಂದೇಹ ಬಂದು ಬರ್ತಾ ಇತ್ತು. ಯಾವುದಂತೆ ಅಫಲ ಶಂಕಯ, ಫಲದಿಂದನೇ ಇರ್ಬೋದು ಅನ್ನೋ. ಇಲ್ಲೇ ಫಲ ಆಗತ್ತಾ? ಅದು ಪ್ರಮಾಣ ಸಂದೇಹ ಬರಲ್ಲ ಅಂತ ಅಂದ್ರೆ. ಅಗ್ನಿಹೋತ್ರದ ಬಗ್ಗೆ ಯಾಕೆ ಸಂದೇಹ ಬರುತ್ತೆ ಹೇಳೋ? ಲೌಕಿಕರಿಗೆ ಯಾರು ಕಂಡಿದ್ದಾರೆ? ಅಗ್ನಿಹೋತ್ರ ಸ್ವರ್ಗಕ್ಕೆ ಹೋಗ್ತಾ ನಾನು ಹೇಳ್ತೀನಿ, ನರಕಕ್ಕೆ ಹೋಗ್ತೀಯಾ? ಅಗ್ನಿಹೋತ್ರ ಮಾಡಿದ್ರೆ ನರಕಕ್ಕೆ ಹೋಗ್ತೀಯಾ? ಇಲ್ಲ ಅನ್ನಪ್ಪ, ನಿಂಗೆ ನನ್ನ ವಾಕ್ಯ ಪ್ರಮಾಣ ನನಗೆ
ಅನ್ನೋದೇ ಆಗಾಗ್ಬಿಡುತ್ತೆ. ಅಗ್ನಿಹೋತ್ರಾದಿಗಳಂತೆಯೇ ಜ್ಞಾನವು ಅದೃಷ್ಟಾರ್ಥ ಫಲವುಳ್ಳದ್ದು, ಅದು ಈ ಫಲವನ್ನು ಕೊಡದೇ ಇರುವಂಥದ್ದು ಅಂತ ಆಗ್ಬಿಟ್ಟಿದ್ರೆ ಊಟ ಮಾಡಿದ್ರೆ ಹೇಗೆ ಇಲ್ಲಿಯೇ ತೃಪ್ತನಾಗ್ತಾನೋ, ತತ್ವಜ್ಞಾನ ಹೊಂದಿ ಇಲ್ಲಿಯೇ ಮುಕ್ತನಾಗ್ತಾನೆ. ಭುಂಜಾನ ಸ್ಥಿತಿ ಎದ್ದದು ಕೊಡ್ತಾರೆ ಶಂಕರಾಚಾರ್ಯರು. ಅಗ್ನಿಹೋತ್ರಾದಿಗಳಿಗೂ ಫಲ ಆಗಲ್ಲ ಅಂತಂದ್ರು ಏನು ಆಶ್ಚರ್ಯ ಇಲ್ಲ, ಅಂಬುದು ವಾದ ಮಾಡೋದು ಅಲ್ಲಕ್ಕಾಗಲ್ಲ. ತತ್ವಜ್ಞಾನ ಫಲ ಆಗಲ್ಲ ಅಂತ ಅನ್ನೋಕೆ ಆಗಲ್ಲ. ಊಟ ಮಾಡಿದ್ರೆ ಹೊಟ್ಟೆ ತುಂಬಲ್ಲ ಅನ್ನೋಕ್ಕಾಗತ್ತೋ? ತತ್ವಜ್ಞಾನ ಫಲ ಇಲ್ಲಿಗೆ ಇಲ್ಲೇ ಈಗ ಮುಕ್ತರು ನಾವೆಲ್ಲ, ಬಂಧವೇ ಇಲ್ಲ. ಜ್ಞಾನ ಸಮಯದಲ್ಲಿ ಮುಕ್ತನಾಗ್ಬಿಡ್ತಾನೆ ಅವನು. ಹಾಗೇನಾದ್ರೂ ಅಗ್ನಿಹೋತ್ರಾದಿಗಳಂತ ಆಗ್ಬಿಟ್ಟಿದ್ರೆ ಅಫಲ ಶಂಕೆಯ, ಇದು ಫಲ ಆಗುತ್ತೋ ಇಲ್ಲೋ ಆ ಸಂದೇಹದಿಂದ ಅದು ಅಧಿಕಾರ ಚಿಂತೆ. ಅಲ್ಲೂ ಯಾರ ಅಧಿಕಾರಿಗಳು ಏನು ಚಿಂತೆ ಮಾಡಿದ್ರು ಮಾಡ್ಬೋದಾಗಿತ್ತು. ಅಧಿಕಾರ ಚಿಂತೆಯೇ ಬರಲ್ಲ ಇಲ್ಲಿ ಇದ್ದಾರೆ. ಯಾರಿಗೆ ಯೋಗ್ಯತೆ ಇದು ಕಂಡುಕೊಳ್ತಾರೆ, ಯಾರಿಗೆ ಕಂಡು ಅಷ್ಟೇ. ಇನ್ನು ಯಾರು ಜ್ಞಾನಕ್ಕೆ ಅಧಿಕಾರಿಗಳು ಪುರಿನಾದವರ, ಹಿಂದೂಗಳ, ಭಾರತದಲ್ಲಿ ಹುಚ್ಚು ಮಾತದು. ನಾನು ಅನ್ನೋರಿಗೆಲ್ಲ ಅಧಿಕಾರ ಇದೆ. ಇದು ಒಂದು ದೋಷ ತೋರಿಸ್ತಿದ್ದಾರೆ ಕರ್ಮಕಾಂಡದಲ್ಲಿ. ಅಧಿಕಾರಿನೇ ಇದಕ್ಕೂ ಅಧಿಕಾರಿ ಅಂತ ಆಗ್ಬಿಟ್ರೆ, ಕರ್ಮಕಾಂಡದ ಫಲದ ತರ ಇದು ಆಗ್ಬಿಟ್ರೆ ಆ ಫಲವೇ ಆಗುತ್ತೋ ಆಗಲ್ವೋ ಅನ್ನೋ ಶಂಕೆಯಿಂದ ಅಧಿಕಾರಿನೂ ನಾನೇನೋ ಇಲ್ವೋ ಅಂತ ಡೌಟ್ ಬಂದ್ಬಿಟ್ಟು ನಾನು ಆಗ್ತೀನಿ, ನಾನು ಹೌದೋ ಅಲ್ವೋದು ಅನುಮಾನ ಬರುತ್ತೆ. ನಾನು ಇರ್ತೀನೋ ಇಲ್ವೋ ಅವಾಗ ಗೊತ್ತಾಗುತ್ತೆ. ಯಾರು ಒಂದಲ್ಲ ಫಲ ನಿಶ್ಚಯವಾಗದೆ ಇದ್ರೆ ಕರ್ಮದಲ್ಲೂ ಅಷ್ಟೇ ತೇಜೋ ಹೇಳಕ್ಕಾಗ ಡೌಟ್ ಬಂದ್ಬಿಡುತ್ತೆ. ನೀ ಅಗ್ನಿಹೋತ್ರ ಮಾಡ್ತಾ ಇರ್ತೀಯ, ಸ್ವರ್ಗ ಫಲ ಅಂತಿದೆ ಅದಕ್ಕೆ ಆಯ್ತಾ, ನಂಬ್ಕೊಂಡಿರ್ತೀಯ, ಡೌಟ್ ಬಂದೇ ಬರುತ್ತೆ ನಿಂಗೆ. ಅಗ್ನಿಹೋತ್ರ ಮಾಡುವುದು ತುಂಬಾ ಕಷ್ಟಗಳು. ಇದೇ ಹೇಳ್ದ ನಮ್ಮ ಈ ಪ್ರದೀಪ, ಏನ್ ಗ್ಯಾರಂಟಿ ಗಂಡು ಮಗು ಆಗುತ್ತೆ, ಅಗ್ನಿಹೋತ್ರ ಮಾಡ್ತೀನಿ ನಮ್ಗೂ ಹೆಣ್ಣು ಮಗು ಆಗ್ಬಿಡ್ತಾವಂತ. ಕರ್ಮ ಫಲ ಇಲ್ಲ ಹಾಗಾದ್ರೆ. ಇದ್ರಲ್ಲಿ ಶ್ರುತಿಯಲ್ಲಿ ಹೇಳಿದೆ, ಯಸ್ಯ ಪುತ್ರೋ ಅಜಾತಸ್ಯ ತೇಜಸ್ವೇ ವಾಸ ಬ್ರಹ್ಮವರ್ತಿಸಿ ಪುತ್ರೋ ಜಾಯತೆ, ಸ್ಪಷ್ಟ ಹೇಳಿದೆ. ಅಗ್ನಿಹೋತ್ರ ದೃಷ್ಟಿಯಲ್ಲೇ ಹೇಳಿದ್ರು. ಸ್ವರ್ಗ ಅರ್ಸೋದ, ಸ್ವರ್ಗ ಆಗುತ್ತೆ ಅರ್ಸೋದ, ಯಾಕೆ ಅರ್ಸೋದ? ಸ್ವರ್ಗ ಆಗುತ್ತೆ ಯಾಕೆ ಅರ್ಸೋದ ಆಗ್ಬೋದು? ಅದು ಅರ್ಸೋದ ಯಾಕೆ ಅರ್ಸಲ್ಲ? ಅದು ಇದು ಮುಖ್ಯ ಮಗಲ್ಲ ಯಾಕಲ್ಲ ಅಂತೀನಿ. ಶ್ರುತಿ ಅವನಿಗೆ ಇದರಲ್ಲಿ ಇಷ್ಟಿಯಲ್ಲಿ ಕೊನೆಗೆ ಮಗನ ಹೇಳ್ತಾರೆ, ಪುತ್ರಸ್ಯ ನಾಮ ಗೃಹಾತಿ ಅನ್ನಾದ ಮೇವೇನು ಕರೋದಿ. ಅಲ್ಲಿ ಸುಬ್ರಹ್ಮಣ್ಯ ಶರ್ಮಾಣ ಆಶ್ರಮಾಶಾಸ್ತೆ, ಕೇಶವ ಶರ್ಮಾಣ ಆಶ್ರಮಾಶಾಸ್ತೆ, ವೆಂಕಟೇಶ ನಿಮ್ಮ ಅಣ್ಣ ಹೇಳ್ತಾ ಇದ್ದ. ಇದರಲ್ಲಿ ಪ್ರತಿ ಇಷ್ಟಿಲು ಬರ್ತದೋ. ತಾಮ ಯಸ್ಯ ಪುತ್ರೋ ಜಾತಸ್ಯಾತ್ ತೇಜಸ್ವೇ ವಾಸ ಭವತಿ, ಯಸ್ಯ ಪುತ್ರೋ ಅಜಾತಸ್ಯಾತ್ ತೇಜಸ್ವೇ ವಾಸ ಭವತಿ ಪುತ್ರೋ ಜಾಯತೆ. ಮಗ ಹುಟ್ಟೇ ಇದ್ರೆ ಅವನಿಗೆ ಮಗ ಹುಟ್ಟಾನೆ ಅಗ್ನಿಹೋತ್ರ ಹೇಳ್ತಾ ಇದೆ. ಹುಟ್ಟು ಬಿಟ್ಟಿದ್ರೆ ಅವನಿಗೆ ಇರ್ತಾನೆ. ಅಂತ ಅಗ್ನಿಹೋತ್ರ ಕೂಡ ಡುಬ್ ಬಂತು ಅಂದ್ರೆ ಏನ್ರಿ ಪ್ರಾಬ್ಧ ಇದು? ಆ ಅಗ್ನಿಹೋತ್ರವರು ಟುಸ್ಪಟಾಕಿ ಮ್ಯಾನೇಜರ್. ಫಲದ ಬಗ್ಗೆ ಸಂಶಯ ಬಂದ್ಬಿಟ್ರೆ ಅಧಿಕಾರಿ ಬಗ್ಗೆ ನಮ್ ಗುರುಗಳು ಇವನು ಪ್ರಸಾದ ಒಂದಲ್ಲ ಎರಡಲ್ಲ ಮಾಡಿದ್ದು ಆ ಮಕ್ಕಳಾಗೋಕೆ. ಎಷ್ಟು ಮಾಡಿದಾನೆ ಅಂದ್ರೆ ಇಡೀ 1 ಸಂವತ್ಸರ ಕಾಲ ಪೂರ್ತಿ ಷಷ್ಠಿ ಮಾಡ್ದ, ಆಗಾಗಲಿಲ್ಲ. ಆಮೇಲೆ 2 ಷಷ್ಠಿನೂ ಮಾಡ್ದ, ಅವಾಗ ಹೋಗ್ಲಿಲ್ಲ. ಕ್ಷೇತ್ರಕ್ಕೆ ಹೋಗಿ ಬಂದ, ಆಗಾಗ್ಲಿಲ್ಲ. ತಿಸ್ಥಲಿ ಮಾಡ್ಕೊಂಡ್ ಬಂದ, ಮಧ್ಯಮಪಿಂಡ ಪ್ರಾಶನ ಮಾಡ್ದ, ಆಮೇಲೆ ನಾಗಪ್ರತಿಷ್ಠೆ ಮಾಡ್ದ, ಆಮೇಲೆ ಸಂತಾನ ಗೋಪಾಲ ಮಾಡ್ದ, ಪ್ರತಿ ದ್ವಾದಶಿ ಪುರುಷೂಕ್ತ ಹೋಮ ಮಾಡ್ದ, ಆಮೇಲೆ ಒಂದು 20 ಲಕ್ಷ ಗಾಯತ್ರಿ ಮಾಡ್ಕೊ ಆಗತ್ತೆ ಅಂದ, ಅದು ಆಗ್ಲಿಲ್ಲ. ಅಗ್ನಿಹೋತ್ರ ಮಾಡೋ ಆಧಾನ ಮಾಡೋ ಆಗತ್ತೆ ಅಂದ, ಆಧಾನೂ ಮಾಡ್ದ ಅಂತ ಮಾಡ್ದಾಗಲ್ಲ. ಇವಾಗ ಏನ್ಯಾ ನಾನು ಪ್ರಸಾದ ಅಂದೆ, ಪ್ರಸಾದ ಮುಂದಿನ ಜನ್ಮದಲ್ಲಿ ಹಂದಿ ಮರಿ ಅಂತ 50 ಮಕ್ಕಳು ಆಗ್ಬಿಡತ್ತೆ ಕಳೋ ಅಂತ. ಯಾವಾಗ ಬೇಡೋ ಅವಾಗ ಮಾಡಿದಲ್ಲ. ಹಂದಿ ಮರಿ ಹೇಗೆ ಹುಟ್ಟತ್ತೋ 40-50, ಈ ಕರ್ಮಲ್ಲ ಇಷ್ಟೇ. ಯಾವಾಗ ಬೇಕೋ ಅವು ಬರಲ್ಲ, ಯಾವಾಗ ಬೇಡೋ ಅವು ಬರತ್ತೆ. ಇಂಥ ಕರ್ಮ ನಿಷ್ಕೃತ ಕರ್ಮ ಮಾಡ್ತಾ ಇರೋರು ಬುದ್ಧಿದ್ದವರು. ಕಮ್ಮಿ ಮಾಡಿರೋದು ಅಗ್ನಿಹೋತ್ರ. ಅದೇ ಏನಪ್ಪ ಅಂದ್ರೆ ಇದೆ ಒಂದ್ ಬ್ರಹ್ಮಾಸ್ತ್ರ, ಒಂದ್ ಬ್ರಹ್ಮ ಎಲ್ಲಕ್ಕೂ ಇದೆ. ನಾನು ಕಾಯ್ದ ಇದೆ, ನಿನ್ ಸ್ವರ್ಗ ಸಿಗತ್ತೆ, ಸಿಗ್ಲಿಲ್ಲ ಸರಿ ಹಾಕೋದಿಲ್ಲ, ಪ್ರತಿಬಂಧ ಇದೆ, ಅದಕ್ಕೆ ಅಡ್ಡಿ ಇದೆ, ಅದನ್ನ ಆಗಿಲ್ಲ. ನಿನ್ನ ನಂಬಿಕೆ ನಿನಗೆ ಅಷ್ಟೇ, ಇನ್ನೊಬ್ಬರಿಗಿಲ್ಲ. ಹೌದು ಹೌದು, ನಿನಗೆ ಶಾಸ್ತ್ರ. ಪ್ರಪಂಚದಲ್ಲಿ ಶಾಸ್ತ್ರ ಇದೆ, ಪ್ರಪಂಚದ ಒಪ್ಪಲಿಲ್ಲ ನನ್ನ ಶಾಸ್ತ್ರ ಅಂತ ಒಪ್ಪಲೇ ಇಲ್ಲ. ನಂಬಲ್ಲಪ್ಪ, ಶಾಸ್ತ್ರ ಸುಡ್ತೀವಿ ಅಂತಾರೆ, ವೇದ ಸುಡಲ್ಲ, ಮೃತ್ಯು ಸುಡಲ್ಲ. ಯಾಕೆ ನಂಬ್ಕೊಂಡು ಯಾಕೆ ಸುಡ್ತಾರೆ? ಎಷ್ಟು ಶಾಸ್ತ್ರ ವೈಯಕ್ತಿಕ ಇಂಡಿವಿಜುವಲ್, ಯಾರಿಗೂ ಯೂನಿವರ್ಸಿಟಿ ಶಾಸ್ತ್ರ ಎಲ್ಲೂ ಇಲ್ಲ. ಮುಸಲ್ಮಾನ ಹೊಡಿಯಲ್ವ ದೇವಸ್ಥಾನ ವಿಗ್ರಹನ, ಶಾಸ್ತ್ರ ಯಾಕೆ ಹೊಡಿತಿದ್ದವರ?
ಇದು ಸೂಕ್ಷ್ಮ ವಿಚಾರ ಏನಂದ್ರೆ ಆ ಫಲ ಸಂಶಯದಿಂದ ಅಧಿಕಾರಿಗೂ ಸಂಶಯ ಬರುತ್ತೆ. ಹಾ ಅಧಿಕಾರಿ ನಿರ್ಣಯ ಆಗಲ್ಲ. ನಿರ್ಣಯ ಆಗಲ್ಲ. ಇಷ್ಟೆಲ್ಲ ಮಾಡಿದೀವಿ, ಖರ್ಚಾಯ್ತು, ಏನಪ್ಪ ಆಗತ್ತೋ ಏನೋ ಮಾಡಿಲ್ಲ ಅಂದ್ರೆ ಕರ್ಮಕಾಂಡದಲ್ಲಿ ಅಧಿಕಾರ ಅಲ್ಲ. ಅಧಿಕಾರಿ ಚಿಂತೆನೂ ಬರುತ್ತೆ ಅಂತ. ನಮ್ ಇವರು ರಂಗ ಇದನ್ನಲ್ಲ, ಹೊಳೆನರಸಿಂಹ ರಂಗ, ಐಶ್ವರ್ಯ ರಂಗ, ಆ ಮಗ ಆಕ್ಸಿಡೆಂಟ್ ಸತ್ತೋಗ್ಬಿಟ್ಟಲ್ಲ. ನಾನು ಸಂಜಾನೆ ಮಾಡಲ್ಲ, ನಾನು ಪೂಜೆ ಮಾಡಲ್ಲ, ದೇವರು ಇಲ್ಲ, ಇದಿಲ್ಲ, ಬರೀ ಸುಳ್ಳು, ಎಂಥದ್ದು ಇಲ್ಲ, ಬಯಸು ಮಾಡಲ್ಲ, ಎಂಥದಿಲ್ಲ ಅಂದ್ರೆ ಯಾಕೆ ತನ್ನ ಮಗ ಕಸ್ಕೊಂಡ್ಬಿಟ್ಟ. ನೀನ್ ಮಾಡಿರೋ ಬೇಕಾ ನಿನ್ನಿದು ಆ ಮಗ ಅದನ್ನ ಕಳ್ಕ ಮಾಡಲ್ಲ ಅಂತಾರೆ. ಹಾಗೆ ಈ ಇದರಲ್ಲಿ ಅಗ್ನಿಹೋತ್ರಾದಿಗಂದ್ರೆ ಅದೃಷ್ಟ ಫಲ ಕರ್ಮದ ಫಲ ಅಂತ ಅನ್ನೋದಾದ ಮುಕ್ತಿಯನ್ನ ಅಗ್ನಿಹೋತ್ರಾದಿ ಫಲ ಹೇಗೆ ಸಂದೇಹ ಬರ್ಬೋದು, ಈಗ ಮುಕ್ತಿ ಸಂದೇಹ ಬಂದು ಅಂತಾಗಿ ಅಧಿಕಾರಿ ನಿರ್ಣಯ ಆಗಲ್ಲ. ಯಾರು ಮಾಡ್ತಾರೆ? ಇನ್ನೂ ಏನ್ ಡೌಟ್ ಬಂದ್ಬಿಡೋದು, ಈಗಲೇ ಆಗ್ತಾ ಇದ್ರೆ ಯಾರೋ ಮಜಾ ಮಾಡ್ಬಿಟ್ರೆ ನಾನ್ ಮಾಡಿದ್ದನ್ನ ಆ ಡೌಟ್ ಬರ್ಬೋದು. ಹೌದು, ನೀ ಕಷ್ಟಪಟ್ಟು ದುಡ್ದಿದ್ದಿ ಮಕ್ಕಳ ಮಜಾ ಮಾಡುವ. ಈಗ ನೀನ್ ಕಷ್ಟಪಟ್ಟು ಮನೆ ಕಟ್ತೀಯಾ, ಹಠ ಸತ್ತೋಗ್ಬಿಡಿದ್ಯ, ಆಮೇಲೆ ನಿನ್ ಮಗ ಮಜಾ ಮಾಡಿದ ಏನ್ ಮಾಡಕ್ಕಾಗಲ್ಲ. ಅದೃಷ್ಟ ಫಲ ಆದ್ರೆ ಅದೆಲ್ಲ ಡೌಟ್ ಇರಲ್ಲ. ಈ ಅದೃಷ್ಟ ಫಲಗಳಲ್ಲಿ ಅದಕ್ಕೆ ಕರ್ಮ ಇದೆಯಲ್ಲ, ಮಹಾಪ್ರಾಣ ಯಾರು ಅನ್ಭವಿಸ್ಬಿಟ್ರೆ ಏನಾದ್ರು ಯಾರು ಅನ್ಭವಿಸ್ಬಿಟ್ರೆ ಇಲ್ಲಪ್ಪ ಈ ತರ ಸಂಶಯ ಬರುತ್ತಾ, ಈ ಮುಂದಿನ ಜನ್ಮದಲ್ಲೇ ಬರ್ದೇ ಇದ್ರೆ ಯಾವ್ದಾರ ಒಂದ್ 20 ಜನ್ಮ ಆಗ್ಬಿಟ್ರೆ ಬರ್ಬಂದ ಇದ್ರ ಹಂಗಂದ್ರೆ ಇವ ನೀನ್ ದುಡ್ದಿದ್ದ ಸಂಪತ್ತು ನೀನು ಅನುಭವಿಸ್ತೀಯ, ನನ್ನ ಮಕ್ಳು ಅನುಭವಿಸ್ಬಿಟ್ರ ಎಲ್ಲ ರೆಡಿ ಮಾಡ್ಕೊಂಡಿದ್ದ. ನನಗೇನೋ ಬೇಕಾಗ್ಬಿಟ್ಟೆ ತೋಟ ಮಕ್ಕಳು ಗಂಡು ಮಕ್ಕಳು ಮಾಡಿ ಇದರಿಂದ ರಾತ್ರಿ ಹಾರ್ಟ್ ಅಟ್ಯಾಕ್ ಸತ್ತೋಗ್ಬಿಟ್ಟೆ. ಎಲ್ಲ ಅಭ್ಯಾಸ ಯಾರೋ ಡಮಾರ ಕರ್ಮದೇರಿ ಕಿಮ್ಮತ್ತಿಲ್ಲಗಳೋ ಹೇಳಬೇಕು. ಬರ್ಕೊಂಡ್ರಾ? ಇನ್ನು ಬರಲೇ ಇಲ್ವಾ? ಒಂದು ವೇಳೆ ಅಗ್ನಿಹೋತ್ರಾದಿಗಳಂತೆಯೇ ಅಗ್ನಿಹೋತ್ರವೂ ಕೂಡ ಜ್ಞಾನವೂ ಕೂಡ ಅಗ್ನಿಹೋತ್ರಾದಿಗಳಂತೆ ಪ್ರಸಿದ್ಧ ಜ್ಞಾನವೂ ಕೂಡ ಅದೃಷ್ಟಾರ್ಥವೆಂದಾದರೆ, ಅದೃಷ್ಟ ಪ್ರಯೋಜನಕ್ಕಾಗಿ ಎಂದಾದರೆ ಆಗ ಫಲವಾಗದೇ ಇರಬಹುದಲ್ಲ ಎಂಬ ಸಂದೇಹದಿಂದ ಮಾಡಿದರೂ ಫಲವಾಗದೇ ಇರಬಹುದಲ್ಲ, ಹಾಗೆ ಮಾಡಿದರೂ ಸೇರಿಸ್ಕೊಳ್ಳಿ, ಮಾಡಿದರೂ ಫಲವಾಗುವುದಿಲ್ಲ ಆಗದೇ ಇರಬಹುದಲ್ಲ ಎಂಬ ಸಂದೇಹದಿಂದ, ಮಾಡಿದರೂ ಫಲವಾಗದೇ ಇರಬಹುದಲ್ಲ ಎಂಬ ಸಂದೇಹದಿಂದ ಆಗ ಅಧಿಕಾರದ ಚಿಂತೆ ಮತ್ತು ಯಾರ ಅಧಿಕಾರಿಗಳು ಮತ್ತೆ ತೀರ್ಮಾನವಾಗುವುದಿಲ್ಲ. ಅಧಿಕಾರದ ಚಿಂತೆಯು ಅಂದ್ರೆ ಸಂದೇಹವು, ಅಧಿಕಾರಿಯ ಸಂದೇಹವು ಹಾಗೆ ಕೂರುತ್ತೆ. ಎಷ್ಟು ಸೂಕ್ಷ್ಮ ನೋಡಿದ್ದಾರೆ ನೋಡಿ ಇವರು, ಎಷ್ಟು ದಪ್ತಿದೆ ವಿಚಾರದಿಂದ, ಎಷ್ಟು ಆಳ ನೋಡ್ತಿದ್ದಾರೆ ಸೂಕ್ಷ್ಮತೆಯಿಂದ. ಆ ಹಿಂದಿ ಓದ್ತಾನೆ, ಹಿಂದಿಯೋ ಏನು ಇದೆ ಇನ್ನೇನು ಬರ್ದಿಲ್ವ, ಇನ್ನೇನು ಬೇರೆ ಗಾಳಿ ಇನ್ನೇನು ಬರೆಯಕ್ಕಿಲ್ಲ ಅಲ್ಲೇ. ಓ ಬನ್ನಿ, ಅಧಿಕಾರಿ ನಿರ್ಣಯ ಆಗಲ್ಲ, ಢಮ್ಢಮೆ ಇರುತ್ತೆ ಅಧಿಕಾರಿ, ಢಮ್ಢಮೆ. ಕಾಮಿನ ಪ್ರಜ್ಞೋತ್ರಾದಿ ಶೂದ್ರೇಣ ಅನಧಿಕಾರಿಣ ಕೃತಮಪ್ಯಫಲಂ ತೇನ ಯತ್ನಾತ್ ತತ್ರ ನಿರೂಪ್ಯತೆ. ಅಸ್ಥಿ ಸಮರ್ಥೋ ವಿದ್ವಾನ್ ಇದೆ, ಇದೆ ಅರ್ಥಿತ್ವ, ಸಾಮರ್ಥ್ಯ, ಅಪರ್ಯುಗಸ್ಥ ವಿದ್ವತ್ತ, ಅಪರ್ಯುಗಸ್ತತ್ವ. ಕೆಸಕ್ಕೆ ಬಂದಿಲ್ವಾ? ಹೌದಾ? ಮತ್ತೆ ಎಲ್ಲ ಇಟ್ಟು ಓಡೋಗಿದಾನ ಸಮಾನ. ಹಿಂಗೆ ಕಣ್ರಿ, ಇವರಿಂದ ನೆಚ್ಕೊಂಡ್ರೆ ಬಹಳ ಕಷ್ಟ. ಅನಧಿಕಾರಿಣ ಕಾಮಿನ
ಅರ್ಥೇನ ಓ ಹಾಗೆ ತತ್ರ ಅಲ್ಲಿ ಇದೆಯಾ ಅವ್ರೆ? ಹಾ ಅಸ್ಯ ಯಾರಂದ್ರೆ ಕೃತಮಸ್ಯ ಫಲಮ ಕೃತಮಪ್ಯಫಲಂ ಇದೆ. ಫಲಂ ಅದಕ್ಕೆ ಅಪ್ಪಿ ಮಾಡಿದ್ಯಾ? ಕೃತಮಸ್ಯ ಫಲಂ ಅಂದ್ರೆ ಅಸ್ಯ ಫಲಂ ಬಿಡಿಸ್ಬೇಕು ಅವಾಗ. ಅಸ್ಯ ಕೃತಮಸ್ಯ ಫಲಂ ಬಿಡಿಸ್ಬೇಕು. ಅಲ್ಲ ಅವಾಗ ಅರ್ಥ ಮಾಡಲ್ಲ, ಹೌದಲ್ಲ? ಅಫಲಮೇ ಆಗ್ಬೇಕು. ಹೌದು. ಅಪಿ ಅಫಲಂ ಅಲ್ಲ, ಅಪಿ ಅಫಲಂ. ಅಪಿ ಅಫಲಂ ಕೃತಮಪ್ಯಫಲಂ. ಅಪಿ ಬೇಕಮ್ಮ ಸುಮನಮ್ಮ. ಕೃತಮಪ್ಯಫಲಂ ಪ್ಯಾ ಬೇಕಬೇಕು, ಸ್ಯಾಲ. ಕೃತಮಪ್ಯಫಲಂ ತಿದ್ಕೋಬೇಕು. ಅನಧಿಕಾರಿಣ ಶೂದ್ರೇಣ ಅಗ್ನಿಹೋತ್ರಾದಿ ಕೃತಮಪಿ. ಅವನು ಕಾಮಿನ, ಸ್ವರ್ಗ ಬೇಕು ಬಯಸಿದ್ದಾನೆ, ಕಾಮ ಇದೆ, ಆದ್ರೆ ಶೂದ್ರ ಅವನು ಅಗ್ನಿಹೋತ್ರಕ್ಕೆ ನೇರ ಅಧಿಕಾರಿ ಅಲ್ಲ. ಶೂದ್ರೇನ ಕಾಮಿನ ಅನಧಿಕಾರಿಣ ಕೆಲಸದವನು ಇಷ್ಟೊತ್ತ ಮೇಲೆ ಹಿಂದಿ ಬಂದದನ ತಮಿಳ ತಮಿಳ್ ಪೇಶಿಗೆ ನಿಂಗೆ ಅಲ್ವಾ? ಎಲ್ಲ ಎಲ್ಲ ಲಿಂಗ್ವಿಸ್ಟ್ ನಿಂಗ. ಲಿಂಗ್ವಿಸ್ಟ್ ఉందే మావ లింగ్విస్ట్ ఉందే. ತಮಿಳು, ತೆಲುಗು, ಹಿಂದಿ, ಕನ್ನಡ, ಇಂಗ್ಲಿಷ್ ಎಲ್ಲ ಆಲ್ರೌಂಡರ್. ಮುಂದೆ ಬರ್ತಲ್ವಾ? ಮ್ಯಾನೇಜ್ ಮಾಡ್ಬೇಕಲ್ಲ ಜೀವನ, ಇದನ್ನ ವ್ಯವಹಾರ ಬಿಸ್ನೆಸ್ ಆಗ್ಬೇಕಲ್ಲ. ಇನ್ನೇನು ಮಲಯಾಳ ಹೆಂಗ್ ಕೇಳಿದ್ರು ಸಂಗೀತ ಭಯ್ಯನ? ಅದಕ್ಕೆ ಇಲ್ಲ, ಮಲಯಾಳ ಅಲ್ಲ, ಮಲಯಾಳ ಮುಂದೆ ಮಲಯಾಳ ಭಾಷೆ ಮುಂದೆ. ಅನಧಿಕಾರಿಣ ಶೂದ್ರೇಣ ಕಾಮಿನ ಅಗ್ನಿಹೋತ್ರಾದಿ ಕೃತಮಪಿ ಅಫಲಂ. ಬಯಸ್ತಾ ಇದ್ದಾನೆ ಸ್ವರ್ಗ ಬೇಕು ಅಂತ, ಅದು ಅವನ ಅಧಿಕಾರಿ ಅಲ್ಲ ಅಗ್ನಿಹೋತ್ರಾದಿಗಳಿಗೆ. ಅವನು ಅಗ್ನಿಹೋತ್ರ ಕರ್ಮ ಮಾಡ್ದ ಅಂದ್ರೆ ಅದು ಏನಂತ ನೀನು ಬರತ್ತೆ ಸ್ವರ್ಗ ಅಫಲ ಇಲ್ಲ, ಫಲ ಇಲ್ಲ ಅಂದ್ಯ, ಯಾಕಂದ್ರೆ ಅಧಿಕಾರಿ ಅಲ್ಲ ಅಂತ. ಚೇನ ಯತ್ನ ತತ್ ಅವಾಗ ಯಾರು ಅಧಿಕಾರಿ ಅಲ್ಲಿ ನಿರೂಪಣೆ ಮಾಡಲೇಬೇಕು. ಅಧಿಕಾರಿ ನಿರೂಪ್ಯತೆ. ಕಿಂಬೋ ಇದು ಐತೇ ಬ್ರಾಹ್ಮಣ ನೋಡ್ಬಿಡ್ಬೇಕು ಈಗ ಮನೆಯ. ರಜಕಿ ಶೋರ್ ಶೇರ್ ರಾಶಿ. ರಜಕಿ ಶೋರ್ ಶೇರ್. ಓಹ ಇಷ್ಟೊಂದ ಆಗ್ಬಿಡ್ತಾ? ಪೇಪರ್ ಹಾಕಿ ಸುತ್ತಿದ ಯಾವ್ದೋ ಪೇಪರ್ ಹಾಕಿ ಆಮೇಲೆ ಬಿಡಿಸ್ಕೊಂಡ್ಬಿಡ್ತಾರೆ ಎಲ್ಲ. ಅಂಕಲ್ ಒಂದು ತಗೊಂಬ, ಸಣ್ಣ ಕಸಬರಿಕೆ ಸಣ್ಣ ಇಷ್ಟೇ ಇದ್ದು. ಹಾ ಮುಂದಕ್ಕೆ ಹೋಗೋಣಪ್ಪ. ಹಾ, ಸ್ವರ್ಗವನ್ನು ಬಯಸುತ್ತಿರುವ ಕರ್ಮಕ್ಕೆ ಅಧಿಕಾರಿ ಅಲ್ಲದ ಶೂದ್ರನು, ಅಗ್ನಿಹೋತ್ರಾದಿ ಕರ್ಮಕ್ಕೆ ಅಧಿಕಾರಿ ಅಲ್ಲದ ಬರ್ಕೊಳ್ಳಿ. ಕರ್ಸರಿ ಪ್ರಯೋಗ ಮಾಡೋಣ, ಕರ್ಮಣಿ ಪ್ರಯೋಗ ಬೇಡ, ಕರ್ಮಣಿ ಪ್ರಯೋಗ ಇದೆ. ಅಗ್ನಿಹೋತ್ರ ಕರ್ಮ ಅಲ್ಲದೆ ಇರುವ ಈಗ ಶೂದ್ರನು ಅಗ್ನಿಹೋತ್ರಾದಿಗಳನ್ನು ಮಾಡಿದರು. ಸೂಪರ್ ಆಗಿದೆ ಗಣ.
ಈ 1,300 ರೂಪಾಯಿ ಕೊಡ್ಬೇಕು. ಯಾಕೆ ಇದು 1,500 ರೂಪಾಯಿ ಹಂಗ ಇದೇ ಬ್ರಹ್ಮ ಹೊಸ ಪ್ರಿಂಟ್ ಅಂತೆ. ಇದು 700 ರೂಪಾಯಿ. ಅದೇ ಇದೇ ಸಾಕು ಅಂದೆ ನಾನು. 700 ರೂಪಾಯಿ ಏನಿಲ್ಲ ಗೊತ್ತ ನಿಜ ಗೊತ್ತಾ. ನಿಂದಪ್ಪ ಅಂದ್ರೆ ಅಕ್ಕಲ್ಲ ದಪ್ಪ ಬರುದಿಲ್ಲ. ಅದರ ಫಲವನ್ನು ಫಲವಾಗದೇ ಹೋಗಿರ್ತದೆ, ಫಲವಾಗುವುದಿಲ್ಲ. ಅದು ನೀನು ಒಪ್ತೀಯ? ಫಲವಾಗುವುದು ಹಾ ಏಕ್ ಫಸ್ಟ್ ಬಿಂಟ ಕೆಲವು ಪೇಜ್ ಹಾಗಿದೆ, ಒಂದು ಎಲ್ಲ ಜಾಗೂ ಹಾಗಾಗಿಲ್ಲ. ಇಲ್ಲ ಚೆನ್ನಾಗಿರಲಿ ಅಚ್ಚ ಸಿದಪ್ಪ ಅಂದೆ ಬೇರೆ ಯಕ್ಷ ಬಂದು ಇದಕ್ಕೆ ಹೊರಡಿ ಸಿದಪ್ಪ ಕಾಣಿದೆ. ಡೆಮ್ಮಿ ಒಂದೇ ಡೆಮ್ಮಿ ಅನ್ನ ಒಂದೊಂದು ಲಕ್ಷಕ್ಕೂ ಪೀಸ್ ಆಗಿದೆ ಈ ಕಾಗದ. ಆ ವಿಷಯದಲ್ಲಿ ಯತ್ನದಿಂದ ಅಧಿಕಾರಿಯನ್ನು ನಿರೂಪಿಸಬೇಕಾಗುತ್ತದೆ. ಪ್ರಯತ್ನಪೂರ್ವಕವಾಗಿ ಅಧಿಕಾರಿಯನ್ನು ಗೊತ್ತು ಮಾಡಬೇಕಾಗತ್ತೆ. ಈ ಇದಕ್ಕೆ ಇಟ್ಕೊಂಡ್ಬಿಡ್ತಾ ಇದು ಈ ಇದೆಯಲ್ಲ. ನೀವು ಎತ್ತ ಮೇಲೆ ಅವ್ರು ಕ್ಲೀನ್ ಮಾಡ್ಕೊತಾರೆ. ಮಾಡ್ಬೇಕು ಪಾಪ ಕಮಾನ್. ಹಸಮೆ ಬೇಡ, ಹಸಮೆ ಮಾಡ ಪಾಠ ಆಗ್ತಾ ಇದೆ. ಆಮೇಲೆ ಬರ್ತೀಯಾ? 5 ನಿಮಿಷ ಬಿಟ್ಟು ಅವ ಪೂರ್ತಿ ತೆಗೆದುಬಿಟ್ಟು ಕ್ಲೀನ್ ಅಲ್ಲೇ ಇಡು ಇದನ್ನ. ಅಲ್ಲೇ ಇಡು, ಇಲ್ಲೇ ಇಟ್ಟು ಹೋಗು ಪ್ಲೀಸ್. ಕೀಪ್ ಹಿಯರ್, ಗೋ. ಪ್ರಯತ್ನಪೂರ್ವಕವಾಗಿ ಅಲ್ಲಿ ಅಧಿಕಾರಿಯನ್ನು ಗೊತ್ತು ಮಾಡ್ಬೇಕಾಗತ್ತೆ. ಅಲ್ಲಿ ಅಧಿಕಾರಿ ಫಿಕ್ಸ್ ಆಗಲ್ಲ. ಇಲ್ಲ ದುಡ್ಡು ಕೊಡ್ಬೇಕಾಗಿಲ್ಲ ನಾವು. ಎಂಬಿಡಿ ನೋಬಿಡಿ ಏನ್ಬಿಡಿ ದಬ್ಬಸಿದಿ ಬಂತ ಅದು ನಿಂದ ದುಡ್ಡು ಕೊಟ್ಟಾಗಿದಲ್ಲ. ಹೆಂಗಿದೆ ನೋಡಿ ನಾನು ಕೃಷ್ಣಾಕೃಷ್ಣ ಅಂತ ಕರೆದು ನಂಗೆ. ಅವಿದ್ಯಾ ಘಸ್ಮರ ಜ್ಞಾನ ಜನ್ಮ ಮಾತ್ರ ಅವಲಂಬಿನೋ ಸಮರ್ಥಸ್ಯಾಧಿಕಂ ಶಾಸ್ತ್ರ ಕಿಂಚಿದತ್ತು ನಾರ್ಥ್ಯತೆ. ಶ್ಲೋಕ ಅವಿದ್ಯಾ ಘಸ್ಮರ ಜ್ಞಾನ ಜನ್ಮ ಮಾತ್ರಾವಲಂಬಿನಃ ನಾ ಎಲ್ಲಿದೆ? ಅವಿದ್ಯಾ ಘಸ್ಮರ ಜ್ಞಾನ ಮಾತ್ರಾವಲಂಬಿನಃ ಪುರುಷಾರ್ಥಸ್ಯ. ಘಸ್ಮರನ್ನು ನುಂಗ್ ಹಾಕೋದು, ಘಸಲ್ ಅದನ್ನೇ ಧಾತೇನೋ ಘಸಲ್ ಮರಚ್ ಪ್ರತ್ಯಯ ನುಂಗ್ ಹಾಕೋನು ಅಂತ. ಅವಿದ್ಯೆಯನ್ನು ನುಂಗ್ ಹಾಕತ್ತೆ ಯಾವುದೋ ಜ್ಞಾನ. ಅವಿದ್ಯೆಯನ್ನು ನುಂಗ್ ಹಾಕುವಂತಹ ಜ್ಞಾನ ಇದೆಯಲ್ಲ, ಜ್ಞಾನದ ಜನ್ಮ ಮಾತ್ರ. ಇನ್ನೇನು ಆಮೇಲೆ ಆಗಲಿ. ಅಗ್ನಿಹೋತ್ರ ಹುಟ್ಟಿದ ಮಾತ್ರಕ್ಕೆ ಹೋಗಾಗಲ್ಲ. ಅಗ್ನಿಹೋತ್ರ ಮಾಡಿ ಅಗ್ನಿಹೋತ್ರ ಹುಟ್ಟಿದ್ರು ಹ್ಯಾವ್ ಟು ವೇಟ್, ಕಾಯ್ಬೇಕು. ಯಾವಾಗ ಸಾಯೋರು ಕಾಯ್ಬೇಕು. ಒಂದ್ ದಿವಸ ಅಗ್ನಿಹೋತ್ರ ಮಾಡೋ ಸಿಗಲ್ಲ. ಒಂದ್ ದಿವಸ ಅಗ್ನಿ ಮಾಡೋದು ಇಷ್ಟ ಆಗುತ್ತೆ. 30 ವರ್ಷ ಆದ್ರೂ ಮಾಡಿದ್ರೆ ಅದು ಸ್ಟ್ರೆಂತ್ ಬರುತ್ತೆ, ಅದಕ್ಕೆ ಸ್ಟ್ರೆಂತ್ ಬರುತ್ತೆ, ಅದಕ್ಕೆ ಕರ್ಕೊಂಡೋಗುತ್ತೆ. ಒಂದ್ ದಿವಸ ಅಗ್ನಿಹೋತ್ರ ಮಾಡೋದು ಹೋಗೋ ಸಿಗಲ್ಲ. ಅವ್ರ ಜೀವನದ ಇದರಲ್ಲಿ ಒಂದು 3-4 ಗಂಟೆ ಮಾಡಿದ್ರೆ ಅದೇನು ಉಪಯೋಗ ಇಲ್ಲ. ಅದೆಲ್ಲ ಇಲ್ಲ, ಏನು ಉಪಯೋಗ ಇಲ್ಲ ಅಷ್ಟೇ. ಅಲ್ಲ ಅದರಲ್ಲಿ ಸಾಕು ಅಂತ ಹೇಳಿಲ್ಲ. ಪಾಯಸ್ಸನ ಆಹುತಿಯನ್ನು ಹೊಗಳೋ ಪ್ರಸಂಗದಲ್ಲಿ
ಒಂದು ಆಹುತಿ ಕೊಟ್ಟು ಮುಚ್ಚಿ ಗೆಲ್ತಾನೆ ಅಂತ ಹೇಳಿ ಹೊಗಳ್ತಾ ಇದೆ ಅಂತ ಅದು ಅದೇ ಬರ್ತೀನಿ ಭಾಷೆ ಬಾಕಿ ಇದಿಲ್ಲ. ಈ ಒಂದನ್ನು ಹೇಳ್ಬಿದ್ದೀವು ಮಾಡ್ಬೇಕಾಗಿಲ್ಲ ಇದು ಎರಡೂ ಇಲ್ಲ ವಾಕ್ಯಕ್ಕೆ. ವಾಕ್ಯ ಅರ್ಥವಾದ ಅದು ಯಾವ್ದೋ ಶಾಖೆ ಅವ್ರಿಗೆ 10 ದಿನ ಮಾಡಿರ್ಬೋದು. ಕೌಂಡಪಾಯಿನಾಮ ಏನೇ ಸತ್ಯ ದ್ವಾದಶರಾತ್ಮ ಗೃಹೋತ್ತಮ ನಿರಮೇತ ಅಂತ ಪಕ್ಷ. ಅದು ಕೊಂಡಪಾಯಿ ಸತ್ಯ ಮಾಡ್ಬೇಕು ಅವರು. ಕೊಂಡಪಾಯಿ ಅದು ಅಷ್ಟೇ ಫಲ. ಈ ಫಲ ಕೊಟ್ಬಿಡಿದಾರೆ. ಒಂದೇ ಫಲ ಇಲ್ಲ ಅದ ಹಂಗಲ್ಲ ಇಲ್ಲ. ಎಷ್ಟು ಅವ ಹೀಗೆ ತಂದ್ಬಿಟ್ಟು ತಗೊಂಡು ಹೋಗ್ತಾರೆ. ಜಿಲೇಬಿನ ಇಲ್ಲಿ ತರ್ತಾರೆ, ಬಾಯಲ್ಲಿ ತಂದು ತಗೊಂಡು ಹೋಗ್ಬಿಡ್ತಾರೆ. ಬಾಯಲ್ಲಿ ಹಾಕಲ್ಲ ಜಿಲೇಬಿನ, ತೋರಿಸ್ತಾರೆ. ಆ ಅನ್ನೋದು ಇರೋಲ್ಲ ಇಲ್ಲ. 30 ವರ್ಷ ಮಾಡಿದ ಅಗ್ನಿಹೋತ್ರಿ ಫಲ ಅಗತ್ಯ ಇಲ್ಲ ಅನ್ನೋದು ಒಂದೇ ಮಾಡಿ ಇರೋದು ಒಂದೇ ಅನುಮಾನ ಪಟ್ರೆ ಅಲ್ಲ 30 ವರ್ಷ ಮಾಡಿದ್ರೆ ಹಾಗೆ ಆಗುತ್ತೆ. ಶಾಸ್ತ್ರ ನಂಬಿಕೆಯನ್ನು ಮಾಡಿ ಮಾಡ್ತಾರೆ ಆಗ್ತಾರೆ. ನಾವು ಅನುಮಾನ ಪಟ್ರೆ ಒಂದಕ್ಕೂ 30ಕ್ಕೂ ಸಮಾನ. ಹಾಗೆ ಆಗತ್ತೆ. ಅವ್ರ ನಂಬಿಕೆ, ನಿಮ್ ನಂಬಿಕೆ ಅಲ್ಲ. ನಿಮ್ ನಂಬಿಕೆ ಇರ್ಬೇಕು. ಮಾಡಕ್ಕೆ ಇಷ್ಟ ಇಲ್ಲ ಅಥವಾ ಏನಿಲ್ಲ, ಸುಮ್ಮನೆ ಮಾಡ್ತೀಯಾನೆ. ಆಮೇಲೆ ಈ ಫಲ ಆಗುತ್ತೋ ಏನೋ ಆಚರಣೆ ತರ ಮಾಡ್ತೀಯಾನೆ. ಧರ್ಮಾಚರಣೆನಲ್ಲ, ಆಮೇಲೆ ತುಂಬಾ ಸಂಶಯ ಇದೆ. ಏನು ಫಲ ಇದೆ ಆದ್ಮೇಲೆ ಕಲ್ಪಯಿತ ಉಚ್ಯತೆ, ಅಕಸ್ಮಾತ್ ಕಲ್ಪಯಿತಾ ಇದೆ. ಹೊಳೆ ಅವಿದ್ಯೆಯನ್ನು ನುಂಗಾಕುವಂತಹ ಜ್ಞಾನವು ಹುಟ್ಟಿದ ಮಾತ್ರವನ್ನೇ ಅವಲಂಬಿಸಿಕೊಂಡಂತಹ ಪುರುಷಾರ್ಥಕ್ಕೆ ಶಾಸ್ತ್ರಾದಧಿಕಂ, ಶಾಸ್ತ್ರಕ್ಕಿಂತ ಹೆಚ್ಚಿನದಾಗಿ ಇನ್ನೊಂದು ಯಾವುದೂ ಬೆಳೆಸೋದಿಲ್ಲ. ಶಾಸ್ತ್ರ ತತ್ವಸ್ಯಾದಿ ವಾಕ್ಯ ಇದೆಯಲ್ಲ, ಅದಷ್ಟೇ ಸಾಕು ಅವನಿಗೆ. ಅದು ಅಷ್ಟರಿಂದ ಇನ್ನೇನು ಯಾರು ರೆಕಮೆಂಡ್ ಮಾಡೋದು, ಅವ್ನು ಯಾರೋ ದಕ್ಷಿಣ ದೇವತೆ ಕರ್ಕೊಂಡು ಹೋಗೋದು, ಉತ್ತರ ದೇವತೆ ಕರ್ಕೊಂಡು, ಅದೆಲ್ಲ ಏನ್ ಬೇಕಿಲ್ಲ. ಅದಕ್ಕೆ ಅವ್ರು ಬರಬೇಕು, ಕರ್ಕೊಂಡು ಹೋಗ್ಬೇಕು. ದಕ್ಷಿಣ ದೇವತೆಗಳು ಬಂದು ಪಿತೃಗಳು ಕರ್ಕೊಂಡು ಹೋಗ್ತಾರೆ, ಉತ್ತರ ದೇವತೆಗಳು ಬಂದು ಕರ್ಕೊಂಡು ಹೋಗ್ತಾರೆ. ಆಮೇಲೆ ಸಾಯ್ಬೇಕು. ಈ ಶವ್ಯಕರ್ಮ ನಡಿಬೇಕು. ಭಾಷೆಗೆ ಬರೆದರೆ ಅಡ್ಡಿ ಆಗ್ಬಿಡುತ್ತೆ ಅವನಿಗೆ ಶವ್ಯಕರ್ಮ ನಡೀದೇ ಹೋದ್ರೆ. ಮಕ್ಕಳೆಲ್ಲ ನಾಸ್ತಿಕರು, ಮಕ್ಕಳೆಲ್ಲ ಅನದ್ಯ ಆಗ್ಬಿಟ್ಟು ಅಗ್ನಿಹೋತ್ರಿ ಆಗ್ಬಿಟ್ರು. ಮೈಸೂರು ಪಂಡಿತ, ದಕ್ಷಿಣ ಪಂಡಿತರು ಅಗ್ನಿಹೋತ್ರಿಗಳು. ಮಕ್ಕಳು ಸಂಜೆನೂ ಮಾಡಲ್ಲ, ಎಂದೂ ಮಾಡೋದಿಲ್ಲ, ಎಂದೂ ಮಾಡಲ್ಲ, ಸಾಧ್ಯನೇ ಇಲ್ಲ. ಅಗ್ನಿಹೋತ್ರಿಗೆ ಬರ್ತಾನೂ ಆವಾಗ ಏನಾಗ್ತದಲ್ಲ, ಸತ್ರ ಕರ್ಮನೇ ಮಾಡದೆ ಅದು ಏನ್ ಮಾಡ್ತೀಯಾ ಏನಂತ ಅವನಿಗೆ ಪಂಚಾಗ್ನಿ ಆಗ ಅನ್ಯತ್ರ ಭಾಷೆಗಳೇ ಬರೆದದ್ದು ಅಡ್ಡಿ ಆಗತ್ತೆ. ಉಪಾಸಕರು ಮಾತ್ರ ಅಡ್ಡಿ ಆಗಲ್ಲ ಅಂತ ಹೇಳಿದ್ದಾರೆ. ಉಪಾಸಕನಾಗಿದ್ದ ಮಾತ್ರ ಅವನು ಅಡ್ಡಿ ಆಗಲ್ವೇ ಹೊರತು ಅನ್ಯತ್ರ ಅವನು ಉಪಾಸಕೇಭ್ಯೋ ಅನ್ಯತ್ರ ಕರ್ಮಿಣ ಶವ್ಯಕರ್ಮ ಅಕೃತೆ ಪ್ರತಿಘಾತ ಸ್ಯಾದ್ ಬಂದಿದ್ದಾರೆ. ಅಡ್ಡಿ ಆಗ್ಬಿಡತ್ತೆ, ಏನು ಮಾಡೋಕ್ಕಾಗಲ್ಲ. ಉಪಾಸಕರಿಗಾಗಲ್ಲ, ಅಡ್ಡಿ ಆಗಲ್ಲ. ಉಪಾಸಕರು ಜಂಬೋ ಜಟ್ ನಡೀತಿರ್ತಾರೆ. ಬರೀ ಕರ್ಮಿಗಳಿಗೆ ಏನ ಕಲ್ಲಿನ ಕಣಯೋ ಅಂದಾಗದೆ ಕಕ್ಕ. ಮುಂದೆ ಏನಾಗುತ್ತೆ, ಉತ್ತರ ಬಿಡ್ತಾನೆ. ಶಾಸ್ತ್ರಕ್ಕಿಂತ ಬೇರೆಯಾಗಿ ಇನ್ನೇನನ್ನೂ ಬಯಸೋದಿಲ್ಲ. ಇಲ್ಲಿ ಹೇಗೆ ಅಗ್ನಿಹೋತ್ರಾದಿ ಕರ್ಮವನ್ನು ಮಾಡುವ ಆತನು ಪ್ರಾರಬ್ಧ ಮುಗಿಯೋದು, ಸಾಯೋದು, ಲೋಕಾಂತ ಹೋಗೋದು ಬಯಸ್ತಾನೋ ಫಲಕ್ಕೆ, ಹೀಗೆ ಜ್ಞಾನವಾಗ್ಬಿಟ್ಮೇಲೆ ನನ್ನ ಮೋಕ್ಷಕ್ಕೆ ಇನ್ನೇನನ್ನು ಬಯಸಲ್ಲ. ಮೋಕ್ಷ ಆಗೋದಕ್ಕೆ ಇನ್ನೇನು ಬಯಸಲ್ಲ ಅವನು. ಜ್ಞಾನವಾದ ಸಮಯದಲ್ಲೇ ಮುಕ್ತಿ ಆಗ್ಬಿಡ್ತಾನೆ. ಅಟ್ ಎ ಟೈಮ್, ಸೇಮ್ ಟೈಮ್. ಹಂಗೆ ವ್ಯತ್ಯಾಸ ಬರ್ಕೊಳಿಪ್ಪ. ಅವಿದ್ಯೆಯನ್ನು ನುಂಗಾಕುವಂತಹ ಜ್ಞಾನವು ಹುಟ್ಟಿದ ಮಾತ್ರವನ್ನಷ್ಟನ್ನೇ ಅವಲಂಬಿಸಿಕೊಂಡಿರುವ ಪುರುಷಾರ್ಥಕ್ಕೆ ಹಂಗ ಬರ್ಬೋದು. ಅವಿದ್ಯೆಯನ್ನು ನುಂಗಾಕುವ ಜ್ಞಾನದ ಹುಟ್ಟಷ್ಟನ್ನೇ ಅವಲಂಬಿಸುವ ಹುಟ್ಟಷ್ಟನ್ನೇ ಅವಲಂಬಿಸುವ ಪುರುಷಾರ್ಥಕ್ಕೆ ಶಾಸ್ತ್ರಕ್ಕಿಂತ ಹೆಚ್ಚಿನದಾದ ಶಾಸ್ತ್ರ ಅಂದ್ರೆ ಸಪ್ತಮಸ್ಯಾದಿ ಶಾಸ್ತ್ರ ಅದೇ. ಸಪ್ತಮಸಿ ಅಹಂ ಬ್ರಹ್ಮಾಸ್ಮಿ ಶಾಸ್ತ್ರ.
ಅದೇ ಮಾಡಿದ್ದಾರೆ ನಮ್ಮ ಮನೆಯ ವಾಟ್ ಯು ವಾಂಟ್ ಮತ್ತೆ ಅಜ್ಞಾನವನ್ನು ತಿಂದು ಹಾಕುವ ನಾಶ ಮಾಡುವ ಜ್ಞಾನದ ಹುಟ್ಟು ಮಾತ್ರ ಬೇಕೆಂದು ಅದನ್ನು ಆಶ್ರಯಿಸಿದ ಮೋಕ್ಷವೆಂಬ ಪುರುಷಾರ್ಥಕ್ಕೆ ಶಾಸ್ತ್ರದಿಂದ ಇದಕ್ಕೂ ಹೆಚ್ಚಾದ ಪ್ರಯೋಜನವನ್ನು ಸ್ವಲ್ಪವೂ ಇಲ್ಲಿ ಅಪೇಕ್ಷಿಸುವುದಿಲ್ಲ. ಅದರಿಂದ ಅದಷ್ಟ ಫಲವನ್ನು ಅಪೇಕ್ಷಿಸುವುದಿಲ್ಲ. ಅಂಥ ಜ್ಞಾನವು ಬಂದ ಮೇಲೆ ಅಧಿಕಾರ ವಿಚಾರವೇ ಇಲ್ಲ. ಅದು ಅವರ ಅರ್ಥ. ಅವರವರ ಅರ್ಥ. ಅಂಥ ಜ್ಞಾನ ಬಂದ ಮೇಲೆ ಅಧಿಕಾರ ಇದೆ, ಅಂಥ ಜ್ಞಾನಕ್ಕೆ ಅಧಿಕಾರ ಇದೆ. ಜ್ಞಾನಕ್ಕೆ ಅಧಿಕಾರಿ ವಿಚಾರ ಇದೆ. ಜ್ಞಾನಕ್ಕೆ ಯಾರು ಅಧಿಕಾರ ಉಂಟು? ಸಾಧು ಸಂಪನ್ನ ಜ್ಞಾನ ಅಲ್ಲ ಆತರ ಜ್ಞಾನ ಬಂದ್ಮೇಲೆ ಅಲ್ಲ, ಇದು ವೇದಾಂತ ವಿಚಾರ. ಜ್ಞಾನಕ್ಕೆ ವರ್ಣಾಶ್ರಮ ಬರಲ್ಲ. ಈ ಫಿಟ್ನೆಸ್ ಬೇಕು, ಸಾಧನ ಚತುಷ್ಟಯ, ಆಂತರಿಕ ಯೋಗ್ಯತೆ ಬೇಕು. ಒಂದು ಸಲ ಬಾಹ್ಯವಾದ ಸಾಧನೆ, ಆಂತರಿಕ ಕ್ವಾಲಿಫಿಕೇಶನ್ ಬೇಕು. ಅಲ್ಲಿ ಸತ್ಯ, ಅಹಿಂಸೆ, ಬ್ರಹ್ಮಚರ್ಯ, ಶಬ್ದವಾದಿ ಗುಣಗಳು ಅದು ಬೇಕು ಆತ್ಮಜ್ಞಾನಕ್ಕೆ. ಅಗ್ನಿಹೋತ್ರ ಮಾಡ್ಬಿಟ್ಟಿದ್ಯಾ, ಅದ್ರ ಫಲ ಉಂಟಾಯ್ತು ಅಂತಾನೆ ಇಟ್ಕೊಳ್ಳೋಣ ಅದೃಷ್ಟವಾಗಿ. ಆಮೇಲೂ ಅಧಿಕಾರಿ ಬೇಕು ಅಲ್ಲಿ ಹೋಗಿ ಅನುಭವಿಸೋದಕ್ಕೆ. ಇಲ್ಲ ಆ ತರ ಬೇಡ, ಅಧಿಕಾರಿ ಬೇಕು ಅಷ್ಟೇ ಅಲ್ಲ, ಅಲ್ಲಿ ಆ ಲೋಕಗಳು ಎಲ್ಲ ಭೋಗ್ಯ ವಸ್ತು ಎಲ್ಲ ಇರಬೇಕು. ಅಧಿಕಾರಿ ಒಂದು ಆಸ್ಪೆಕ್ಟ್ ಇಟ್ಕೊಂಡು ಆ ಲೋಕದ ಭೋಗ್ಯ ವಸ್ತುಗಳು, ಅದನ್ನ ಕಾಲದೇಶಗಳು ಎಲ್ಲ ಅಪೇಕ್ಷಿಸ್ಕೊಂಡೆ ಭೋಗ ಅನುಭವಿಸೋದು. ಇಲ್ಲಿ ಒಂದ್ಸಲಿ ಹುಟ್ಟಾದ್ಮೇಲೆ ಅಧಿಕಾರಿ ವಿಚಾರವೇ ಬರಲ್ಲ. ಕಾಲದೇಶದ ಹಂಗಿಲ್ಲ ಇದಕ್ಕೆ. ಅಲ್ಲಿ ಆ ರಂಬೆ ಬೇಕು ಅಂದಾಗ ಕಾಯ್ಬೇಕು, ಪುರುಷಿ ಬೇಕು ಅಂದ್ರೆ ಕಾಯ್ಬೇಕು. ಆಮೇಲೆ ಯಾವುದೋ ಟೈಮು, ಎಲ್ಲಿ ಜಾಗ, ಯಾವ ಟೈಮಲ್ಲಿ ಯಾವ ವ್ಯಕ್ತಿ ಏನು ಯಾವಾಗ ಹೇಗೆ ಎಲ್ಲ ಬರುತ್ತೆ. ಅದು ಅಷ್ಟನ್ನು ಅನುಭವಿಸ್ಕೊಂಡೇ ಭೋಗ ಅನುಭವಿಸ್ಬೇಕು. ಇಲ್ಲ ಅದಿಲ್ಲ. ಊಟ ಮಾಡಾದ್ಮೇಲೆ ಯಾರಿಗ ಹಸು ಅನ್ನೋ ಅಧಿಕಾರಿ ಬರದೇ ಇಲ್ಲ. ಊಟ ಮಾಡ್ಬಿಟ್ಟೆ, ಊಟ ತಿಂತೋ ಇಲ್ವೋ ಅಂತ ಪ್ರಶ್ನೆ ಬರಲ್ಲ. ಯಾರ ಅಧಿಕಾರಿ ಮತ್ತೊಂದು ಏನೂ ಅಪೇಕ್ಷೆ ಉಂಟಾಗುವುದಿಲ್ಲ. ಶಾಸ್ತ್ರಕ್ಕಿಂತ ಬೇರೆಯಾದ ಮತ್ತೊಂದು ಯಾವುದು ಅಪೇಕ್ಷೆ ಬರುವುದಿಲ್ಲ. ಬಾಡೋ ಅಣಿ ಅಂಟುಡ ಅಣಿನ ಬಾಂಡ್ರೆ ವಾ ವಾ ಬಾಡೋ ಬೇಗವಾ ಬಾ 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 ಬರ್ಲಾ ಬಾ. ಆಯ್ತಾನ, ಮುಂದಕ್ಕೆ ಹೋಗೋಣ. ನೋಡಿ ಒಳ್ಳೆ ಶ್ಲೋಕ ಕೊಡ್ತಾರೆ. ಇನ್ನೊಂದು ಹಾಗಾಗಿ ಮಧ್ಯ ಒಂದು ಚಾಕ್ಲೇಟ್ ಹೊಡ್ತಾ ಇರ್ತಾರೆ. ಏನು ಕುತಸ್ಥ ಜ್ಞಾನಮಿತಿ ಚೇದಂತಿ ತದ್ದಿ ಬಂಧ ಪರೀಕ್ಷೆಯ ಅಸಾವಪಿ ಚ ಭೂತೋ ವಾ ಭಾವಿ ವಾ ವರ್ತತೆ ಅಥವಾ ಕುತಸ್ತಜ್ಞಾನಮಿತಿ ಚೇತ್ ತದ್ಧಿ ಬಂಧ ಪರೀಕ್ಷಯಾತ್ ಅಸಾವಪಿ ಚ ಭೂತೋ ವಾ ಭಾವಿ ವಾ ವರ್ತತೆ ಅಥವಾ ಜ್ಞಾನಂ ಹಿ ಚೇತ್ ತತ್ ಹಿ ಬಂಧ ಪರೀಕ್ಷಯಾತ್ ಅಸೌ ಅಪಿ ಚ ಭೂತಃ ವಾ ಭಾವಿ ವಾ ವರ್ತತೆ ಅಥವಾ ಅಥವಾ ಇಲ್ಲ. ತಜ್ಞಾನಂ ಕುತಃ ಇಚ್ಛೆ, ಆ ಜ್ಞಾನ ಯಾವುದರಿಂದ ಉಂಟಾಗತ್ತೆ, ಹೇಗೆ ಉಂಟಾಗತ್ತೆ ಅಂತ ಕೇಳಿದರೆ ತದ್ಧಿ ಆ ಜ್ಞಾನವು ಬಂಧ ಪರೀಕ್ಷೆ. ಬಂಧವು ಬಂಧ ಯಾವುದು? ಅವಿದ್ಯೆ ಬಂಧ, ಅವಿದ್ಯಾ ಕಾಮ. ಅದು ಹೋಗ್ಬಿಟ್ರೆ ಉಂಟಾಗುತ್ತೆ. ಬಂಧದ ಕ್ಷಯವಾಗುವುದರಿಂದ ಆ ಜ್ಞಾನ ಉಂಟಾಗುತ್ತೆ. ಆ ಜ್ಞಾನ ಉಂಟಾಗುತ್ತಲ್ಲ, ಆ ಜ್ಞಾನವೂ ಕೂಡ ಅಥವಾ ಆ ಮೋಕ್ಷವೂ ಕೂಡ ಇರೋದೋ ಅದು ಮುಂಚಾಗೋದೋ? ಭೂತೋವಾ ಭಾವಿವಾ ಅದ ಮೋಕ್ಷಕ್ಕೆ ಮಾಡಿದಾರ? ಪ್ರತಿಬಂಧ ನಾಶಕ್ಕೆ ಅಂತ ಮಾಡಿದ್ರು. ಪ್ರತಿಬಂಧ ಇರೋದೋ ಇಲ್ಲವೋ ಅಂತ ಮಾಡಿದಾರ? ಪ್ರತಿಬಂಧ ನಾಶವು ಇರೋದ ಮುಂದೆ ಇಲ್ಲಿಂದ ಮುಂದೆ ಆಗದ ಈಗಿರದ ಅಂತ ಮಾಡ್ಬೋದು, ಎರಡಕ್ಕೂ ಮಾಡ್ಬೋದು. ನೀವು ಹೇಳ್ತಿರ್ಲಿಲ್ಲ ಬ್ರಹ್ಮನೇ ಆಗಿದ್ದು ಗೊತ್ತಾಗತ್ತೆ ಅಂತ, ಹಂಗೆ ಆತರ ಮೋಕ್ಷ ಇರೋದಾ ಆಗೋದಾ ಅಂತ ಮಾಡ್ಬೋದು. ಅಸೌ ಅನ್ನೋದು ಪುಲ್ಲಿಂಗ ತಗೊಂಡ್ರೆ ತದ್ ಬಂಧ, ಆ ಬಂಧವು ಇರೋ ಬಂಧ ಹೋಗುತ್ತಾ, ಅದೇ ಮುಂದಿನ ಬಂಧವೋ ಅದೇ ಹಿಂದಿದ್ದದ್ದೋ ಮುಂದಾಗೋದೋ ಈಗಿರೋದು ಅಂತ. ಇವರು ಪಾಪದ ಅರ್ಥದಲ್ಲಿ ಆ ಪ್ರತಿಬಂಧದ ಅರ್ಥದಲ್ಲಿ ಪ್ರತಿಬಂಧ
ಆ ಪ್ರತಿಬಂಧ ಹಿಂದಿದ್ದದ್ದು ಮುಂದೆ ಆಗೋದು ಈಗಿರೋದು ಹೇಗೆ ಅಂತ ಹೇಳ್ತೀರಾ ಅಂತ. ಅಂದ್ರೆ ಮತ್ತೆ ನೀವು ಅನಾದಿ ಅಂತ ಹೇಳ್ಕೊಂಡ್ ಬರ್ತಿರಲ್ಲ ಅವಿದ್ಯೆ. ಅದು ಗೊತ್ತಿಲ್ಲ ಅನ್ನೋ ಅರ್ಥದಲ್ಲಿ ಯಾವಾಗ ಬಂತು ಗೊತ್ತಿಲ್ಲ ಅನ್ನೋದು ಅನಾದಿಯ ಹೊರತು ವಸ್ತುತಃ ಇರೋದಾಗಿ ಅನಾದಿ ಅಲ್ಲ. ಬ್ರಹ್ಮ ಹೇಗೆ ಅನಾದಿಯೋ ಹಾಗೆ ಅನಾದಿ ಅಲ್ಲ. ಬ್ರಹ್ಮ ಸತ್ಯವಾಗಿದ್ದ ಅನಾದಿ, ಅದು ಇಲ್ಲದ್ದಾಗಿ ಅನಾದಿ. ಇಲ್ಲದ್ದು ಇದೇನು ತೋರ್ತಾ ಯಾವತ್ತು ನಿಮ್ಗೆ ಹಗ್ಗದಲ್ಲಿ ಹಾವು ಯಾವತ್ತೇ ಹಗ್ಗದಲ್ಲಿ ಹಾವು ಯಾವಾಗ ಹುಟ್ಕೊಳ್ತು ಅಂತ ಏನ್ ಹೇಳ್ತೀರಾ? ತತ್ವಕ್ಕೆಂದು ಅನ್ಕೊಳ್ಳೋದು ಅಷ್ಟೇ. ಏನಂತ ಹೇಳ್ತೀರಾ? ಯಾವತ್ತಿಂದ ಅಂತ ಅದು ನಮ್ಮ ಅವಿದ್ಯೆ ಅದಷ್ಟೇ. ನಾನ್ ನೋಡಿದಾಗ ಹುಟ್ಕೊಳ್ತು ಅಂತೀರಾ? ಇಲ್ಲ, ಅದು ನಮ್ಮ ಅವಿದ್ಯೆ. ಅಲ್ಲ, ಅದು ಆ ಟೈಮ್ ಇದೆಯಲ್ಲ ಸರ್. ಈಗ ನಾನ್ ನೋಡಿದಾಗ ಅಲ್ಲಿ ಹಾವು ಹುಟ್ಕೊಳ್ತಲ್ಲ, ಅದಕ್ಕೆ ಏನ್ ಹೇಳ್ತೀರಾ? ಆ ಟೈಮಲ್ಲಿ ಅನ್ನೋದು ಅದ್ರಲ್ಲಿ ಏನ್ ದೋಷ ಆಯ್ತು ಹಂಗೆ ಹೇಳಿದ್ರೆ? ಅದ್ರಲ್ಲಿ ಕಣ್ಣು ದೋಷ ಇರ್ಬೋದು, ಬೇರೆ ಅಲ್ಲ, ಹುಟ್ಕೊಳ್ತು ಅನ್ನೋದಕ್ಕೆ ರಿಯಾಲಿಟಿ ಕೊಟ್ಬಿಟ್ರಿ ನೀವು. ಅದು ಇಲ್ಲ ಅಪರೆಂಟ್. ಅದು ಏನಾಗ್ಬಿಡುತ್ತೆ ಗೊತ್ತಾ, ನಾನು ಆ ಹಗ್ಗನ್ ಯಾವಾಗ ನೋಡಿದೆ ಅವಾಗ ಹಾವು ಹುಟ್ಕೊಳ್ತು ಅಂತ ಕಾಲ ಕೊಟ್ರೆ ಅದಕ್ಕೆ ಆ ಹಾವು ಹುಟ್ಕೊಳ್ತು ಅನ್ನೋದನ್ನ ಸತ್ಯತ್ವ ಕೊಟ್ಬಿಟ್ರಿ ನೀವು. ಅಜ್ಞಾನಕ್ಕೆ ಎಂಟಿಟಿ ಕೊಟ್ಬಿಟ್ರಿ. ಎಂಟಿಟಿ ಕೊಡ್ಬೇಡ. ಅವಾಗ ಯಾವ ಹುಟ್ಕೊಳ್ತು ಅಂತ ಕೇಳಿದ್ರೆ ಪ್ರಶ್ನೆ ಏನಂತ ಆಗುತ್ತೆ ಅವಾಗ? ಇಲ್ಲದ ವಿದ್ಯೆ ಇದು. ಅದು ಯಾವಾಗಿದೆ? 94 ಇವನೇನ್ ಮಾಡಿದಾರೆ? ಅಲ್ಲ, ಅದಕ್ಕೆ ಮುಂದೆ ಸಮಾಧಾನ ಆಗ್ಬಿಡುವೆ. ಅವನೇನ್ ಮಾಡಿದ 94 200 ಅಲ್ಲಿ ಹೋಗ್ಬೇಕು ನೀವು. 300 ಅವನು ಕರ್ಮ ಇದಂತೂ 100 ಕೊಡಲ್ಲ, ಕರ್ಮಾನಿಗೆ ಬುಕ್ ಮಾಡ್ಬಿಡ್ತಾನೆ. 295ಕ್ಕೆ ಹೋಗ್ಬೇಕು ನೀವು. 94 ಇದೆ. ಇಂಗ್ಲಿಷ್ ಕೊಡಿದಾರಲ್ಲ ಸಾರ್, ನೀವು ಪೀಠಿಗೆ ನೋಡ್ತಾ ಇದ್ದೀರಾ? 294 ಸ್ಟಾರ್ ಹಾಕಿದ್ದಾರೆ. ಅಸಾವಿತಿ ಪ್ರತಿಬಂಧ ಪರೀಕ್ಷೆಯ ಇಲ್ಲಿಂದ ಮುಂದಕ್ಕೆ ಅಂತ ಅಸಾವಿ ಬಂಧ ಭೂತೋ ಬಂಧೋ ವಾ ಭಾವಿ ಬಂಧೋ ವಾ ವರ್ತಮಾನಸ್ಯ ವಾ ಪ್ರತಿಬಂಧಕ್ಷಯಸ್ಯ ಕಾರಣತ್ವೇ ನ ತತ್ಸಿದ್ಧ್ಯರ್ಥಂ ಕರ್ಮಾನುಷ್ಠೇಯಂ. ಸಿದ್ಧಾಂತ ಅಲ್ಲಿ ಒಂದು ಸಿದ್ಧಾಂತ ಅಲ್ಲ, ಹೇಗ ಇವರ ಕರ್ಮಾನುಷ್ಠ ಕರ್ಮ ಬೇಡ ಬೇಡವಾ ಅದನ್ನ ಶ್ರವಣ ವ್ಯತಿರಿಕ್ತ ಜ್ಞಾನ ಸಾಧನೇನ ಭವಿತವ್ಯಂ. ಅನ್ಯಥಾ ವೇದಾಂತ ಶ್ರಾವಿಣಾಂ ಸರ್ವೇಷಾಂ ಜ್ಞಾನ ಪ್ರಸಂಗಾತ್ ಇತ್ಯಾಶಯವಾನ್ ಪೃಚ್ಛತಿ ಕುತಃ ಇದೆ. ಜ್ಞಾನ ಶ್ರವಣಾದಿ ಅತಿರಿಕ್ತ ಸಾಧನದಿಂದ ಆಗಬೇಕು. ಇದು ವೇದಾಂತ ಶ್ರಾವಿಣಾಂ ಸರ್ವೇಷಾಂ ವೇದಾಂತ ಶ್ರವಣಗಳು ಆಗ್ಬಿಡ್ಬೇಕು ಅನ್ನೋದನ್ನು ಕೇಳ್ತಾ ಇದ್ದೇನೆ. ಕುತಃ ಇದೆ. ವಿರೋಧಿ ಕಲ್ಮಷ ನಿವೃತ್ತಿ ಜ್ಞಾನ ಸಾಧನಮಿತ್ಯಾಹ ತದ್ಧೀತಿ. ವಿರೋಧಿಯಾದ ಕಲ್ಮಷ ಭೂತಸ್ಯ ವರ್ತಮಾನಸ್ಯ ವಾ ಪ್ರತಿಬಂಧಕ್ಷಯಸ್ಯ ಕಾರಣತ್ವೇ ನ ತತ್ಸಿದ್ಧ್ಯರ್ಥಂ ಕರ್ಮಾನುಷ್ಠೇಯಂ. ಅದಿದೇನಕ್ಕೋಸ್ಕರ ಕರ್ಮಾನುಷ್ಠಾನ ಮಾಡಬೇಕಾಗಿಲ್ಲ. ಭಾವಿನಃ ತಥಾತ್ವೇ ನಾದೌ ಸಂನ್ಯಾಸಸಿದ್ಧಿ ತತ್ರಾಹ ಅಸಾವಿತಿ. ಜನ್ಮಾಂತರಕೃತ ಕರ್ಮ ಪರೀಕ್ಷೀಣ ಪ್ರತಿಬಂಧಾನಾಂ ಆದೌ ಸನ್ಯಾಸ ಇತರೇಯಂ ಕರ್ಮ ಸನ್ಯಾಸ ಇತ್ಯಾಹ. ಅಂದ್ರೆ ಇದರ ಅರ್ಥ ಅವಿದ್ಯೆ ನಾಶವಾದಾಗ ಹುಟ್ಟುವ ಜ್ಞಾನ ಹುಟ್ಟುತ್ತೆ. ಈ ಅವಿದ್ಯೆ ಹಿಂದಿನದು ಈಗಿಂತ ಮುಂದಿನದು ಅಂತ ಅಲ್ಲ, ಆ ಜ್ಞಾನವೆಂಬುದಾದರೂ ಯಾವುದರಿಂದ ಹುಟ್ಟತ್ತೆ ಪ್ರಶ್ನೆ. ಆ ಜ್ಞಾನ ಹುಟ್ಟತ್ತೆ, ಜ್ಞಾನ ಅದು ಆ ಜ್ಞಾನ ಪ್ರತಿಬಂಧ ಅಂದ್ರೆ ಅಡ್ಡಿ ಜ್ಞಾನಕ್ಕೆ ಅಥವಾ ಮೋಕ್ಷಕ್ಕೆ ಅಡ್ಡಿ ಅವಿದ್ಯೆಯೇ. ನಾಶ ಆಗೋದೇ ಹುಟ್ಟತ್ತೆ. ಅದು ಯಾವಾಗ ಹಿಂದೆ ಇದ್ದ ಈಗಿಂತ ಮುಂದಿನ ಆ ಪ್ರತಿಬಂಧ ಅನ್ನೋದು ಅಸೌ ಪ್ರತಿಬಂಧ. ಅದು ಇರೋ ಪ್ರತಿಬಂಧವೋ, ಹಿಂದಿದ್ದ ಪ್ರತಿಬಂಧವೋ, ಈಗಿರೋದು ಮುಂದೆ ಬರೋ ಪ್ರತಿಬಂಧವೋ? ಯಾವ ಪ್ರತಿಬಂಧ ಜ್ಞಾನ ನಾಶ ಮಾಡುತ್ತೆ ಅಂತ. ಅಲ್ಲ, ಕಾಲತ್ರಯವೂ ಅಜ್ಞಾನದ ಕಲ್ಪಿತವಾಗಿರೋದು. ಅಜ್ಞಾನಕ್ಕೆ ಕಾಲತ್ರಯ ಬರೋಲ್ಲಪ್ಪ. ಹಿಂದೆ ಈಗ ಮುಂದೆ ಅಷ್ಟು ಅವಿದ್ಯೆನೇ ತೋರೋದು. ಅವಿದ್ಯೆಯನ್ನೇ ಕಿತ್ತಾಕ್ಮೇಲೆ ಹಿಂದಿದ್ದ ವಿದ್ಯೆಯ ಈಗಿನ ವಿದ್ಯೆಯ ಪ್ರಶ್ನೆ ಅಂತ ಬರುತ್ತೆ. ಒಂದ್ ವೇಳೆ ಇದ್ರೂ ಅದು ಹಿಂದಿಂದ ಇರ್ಬೇಕು ಹೊರತು ಈಗ ಮುಂದೆ ಅಂತಾನು ಬರಲ್ಲ. ಈಗ ಇರ್ಬೋದು, ಅಲ್ಲ ಮುಂದಿನ ಬರಕ್ಕಲ್ಲ ಆಗಲ್ಲ. ಮುಂದೆ ಬರೋ ವಿದ್ಯೆ ತಿಳ್ಕೊಂಡು ಆಗಲ್ಲ.
ಹಿಂದೆ ಇದ್ದಿದ್ದಕ್ಕೆ ಅಂದ್ರೆ ಇವಾಗ ಇಲ್ಲ ಅಂತ ಆಗುತ್ತೆ. ಅದು ಹಿಂದೆ ಇಟ್ಟಿದ್ರೆ ಇವಾಗ ಇಲ್ಲ ಅಂತ ಆಯ್ತದೆ. ಈ ಪಂಚಪಾದಿಕೆಯಲ್ಲಿ ಇದೆಯಂತೆ ಈ ಚರ್ಚೆ. ಪಂಚಪಾದಿಕೆಯಲ್ಲಿ ಗುರು ಹಾಕಿದ್ದಾರೆ. ಇರೋದು 9, 29 ನವಾನಿಗಿದೆ 9, 40 ಅಲ್ಲಿ ಮುಂದೆ ಗೊತ್ತಾಯ್ತು ಕಣ್ರೆ. ಅಧೀತ ವೇದ ವೇದಾರ್ಥೋಪ್ಯತ ಏವನ ವಿಮುಚ್ಯತೆ. ಗುರುಗಳೇ ಇವ್ರು ಹೇಗ್ ಮಾಡಿದ್ದಾರೆ ಅಂದ್ರೆ ಹಾ ಅಡ್ಡಿ ಅಂತಿದೆಯಲ್ಲ ಹಾ. ಅದು ಪಾಪಕರ್ಮ ಅಂತ ತಗೊಂಡಿದ್ದಾರೆ. ಓಹೋ ಆ ಪಾಪಕರ್ಮವೇ ಅಡ್ಡಿ ಅಂತ. ಆ ಪಾಪಕರ್ಮ ಹಿಂದೆ ಮಾಡಿರೋ ಪಾಪಕರ್ಮವ ಈಗ ಮಾಡಿರೋದ ಮುಂದೆ ಮಾಡೋ ಅಂತದ್ದ ಅಂತ ಪ್ರಶ್ನೆ ಹಾಕೊಂಡಿದ್ದಾರೆ. ಹಾ ಹಿಂದೆ ಆಗಿರೋದು ಈಗ ಅಡ್ಡಿ ಆಗಕ್ಕಾಗಲ್ಲ ಅಂತ ಸಿದ್ಧಾಂತ ತಗೊಂಡಿದ್ದಾರೆ. ಅದೇ ಪೂರ್ವ ಪಕ್ಷನೇ ಈ ರೀತಿ ಹೇಳ್ತೀನಿ ಅಂತ. ಹಿಂದೆ ಮಾಡಿರೋ ಇದು ಈಗ್ಲಿಗಾಗಲ್ಲ ಅಂತ ಯಾಕಂತ ಗೊತ್ತಿಲ್ಲ. ಆಮೇಲೆ ಮುಂದೆ ಮಾಡೋದಂತೂ ಅಡ್ಡಿ ಆಗಲ್ಲ. ಆಯ್ತಾ? ಸೊ ಬಂದೇನೇನು ಮುಂದಿನ ಬಂದೇ ಇಲ್ಲ, ಹಿಂದ್ ಹೋಗೋದಿದೆ. ಈಗ ಈಗ್ಲಿಂದು ಅಂತ ತಗೊಂಡಿದ್ದಾರೆ. ಜ್ಞಾನ ಮಾರ್ಗಕ್ಕೆ ಹೋದವನ್ಗೆ ಈಗ್ಲಿಂದು ಅಡ್ಡಿ ಬರಕ್ ಸಾಧ್ಯ ಇಲ್ಲ ಅಂತ ತಗೊಂಡಿದ್ದಾರೆ. ಜ್ಞಾನ ಆದ್ಮೇಲಿಂದ ಅಡ್ಡಿ ಬರುತ್ತೆ. ಮಾರ್ಗದಲ್ಲಿ ಹೋದವನ್ಗೆ ಮಾರ್ಗದಲ್ಲಿ ಅಡ್ಡಿ ಬರುತ್ತೆ. ಮಾರ್ಗದಲ್ಲಿ ಹೋದವನು ಅಡ್ಡಿ ಬರುತ್ತಪ್ಪ. ದೇವತೆಗಳು ವಿದ್ಯೆ ಮಾಡ್ತಾರೆ, ಅಡ್ಡಿ ಮಾಡ್ತಾರೆ, ಶುಚಿಯೆಲ್ಲ ಇದೆಯಲ್ಲ ಅಲ್ವಾ? ರೋಗ ಬರುತ್ತೆ. ಅದಕ್ಕೆ ಪೂರ್ವ ಪಕ್ಷ ತಗೊಳ್ತಾ ಇದ್ದಾರೆ. ಕಚ್ಚಿನ ಭಯ ಭ್ರಷ್ಟ. ಇಷ್ಟು ಪೂರ್ವ ಪಕ್ಷ ತಗೊಂಡಿದ್ದಾರೆ. ಹೌದಾ? ಮೇಲಿಸಕು ಅವಿದ್ಯಾ ಕುತಸ್ತಜ್ಞಾನ ಮಿತಿ ಚೇತ್ ಪೂರ್ವ ಪಕ್ಷ ತದ್ಹಿ ಬಂಧ ಪರೀಕ್ಷೆಯಾದನ ಸಿದ್ಧಾಂತ. असौ अपि च भूतो वा असौपि बन्धः भूतो बन्धुवः भूतो ಅದು ಪೂರ್ವಪಕ್ಷ. असौ किम् असौ प्रतिबन्धः भूतो वा भावी वा वर्तते अथवा वर्तमानो वा ಅಂತ ಅರ್ಥವಿದೆ. वर्तते अथवा ಇದು ಪೂರ್ವಪಕ್ಷ. ಪೂರ್ವಪಕ್ಷ ಯಾವ ಪಕ್ಷ? ಅದಕ್ಕೆ ಸಿದ್ಧಾಂತ ಮುಂದಿನ ಶ್ಲೋಕ ಅಧೀತ ವೇದ ವೇದಾರ್ಥ ಓಹೋ ಅಂತ ಹೇಳಿದ್ದಾರೆ. ಆಯ್ತು, ಹಂಗೆ ಮಾಡಿ ಬರ್ಕೊಳ್ಳಿ. ಆ ಜ್ಞಾನವು ಯಾವುದರಿಂದ ಉಂಟಾಗುತ್ತೆ ಎಂಬುದಾಗಿ ಕೇಳಿದರೆ ಅದು ಅವಿದ್ಯೆ ಎಂಬ ಬಂಧವು ಖೇವಾಗುವುದರಿಂದ ಉಂಟಾಗುತ್ತದೆ ಅಲ್ಲವೇ? ಅದು ಅವಿದ್ಯೆ ಎಂಬ ಬಂಧವು ಖೇವಾಗುವುದರಿಂದ ಉಂಟಾಗುತ್ತದೆ ಅಲ್ಲವೇ? ಈಗ ಪ್ರಶ್ನೆ, ಈ ಅವಿದ್ಯೆ ಎಂಬ ಬಂಧವಾದರೋ ಅವರು ಕರ್ಮವೆಂಬ ಬಂಧವಾದರೋ ಮಾಡಿದ್ದಾರೆ. ಇವರು ಅದೇ ಇವರು ಪಾಪಕರ್ಮವೆಂಬ ಬಂಧವಾದರು. ಆಗುದಿಲ್ಲ ಏನ್ ಬರ್ಕೊಂಡ್ರಿ? ಅವಿದ್ಯೆ ಮಾಡಬಾರ್ದು ಬಂಧಕ್ಕೆ ಅಂದ್ರೆ ಮುಂದಿನ ಶ್ಲೋಕಕ್ಕೆ ಬಂದದಾವಾಗ ಸರಿ, ಏನ್ ಆಗುದಿಲ್ಲ ಹೆಂಗ್ ಬರ್ಬಿಟ್ರೆ ಅದು ಅವಿದ್ಯೆ ಎಂಬ ಬಂಧವು ಕ್ಷಯವಾಗುವುದಿಲ್ಲ. ಅವಿದ್ಯೆ ಎಂಬ ಬಂಧು ಕ್ಷಯವಾಗುವುದರಿಂದ ಆಗುತ್ತದೆ. ಆಯ್ತು, ಪಾಪಕರ್ಮ ಕ್ಷಯವಾಗುವುದರಿಂದ ಆಗತ್ತೆ. ಯಾಕೆಂದ್ರೆ ಮುಂದಿನ ಶ್ಲೋಕದಲ್ಲಿ ಅಧೀತ ವೇದ ವೇದಾರ್ಥೋಪಿ ಅತಏವ ನಮುಚ್ಯತೆ ಅಂತ ಕೊಡ್ತಾ ಇದ್ದಾರೆ ಸಿದ್ಧಾಂತ. ಅತಏವ ಅಂದ್ರೆ ಪಾಪಕರ್ಮದ ಅಡ್ಡಿ ಇಲ್ಲ ಅಂತ ಇರೋದ್ರಿಂದಾನೆ. ಅಧೀತ ವೇದ ಪಾಪ ಇಲ್ಲ, ಅಜ್ಞಾನದಿಂದ ಅಡ್ಡಿ ಆಗುತ್ತೆ ಅಂತ. ಅಲ್ವೋ, ಅವ್ನ್ ಪಾಪಕರ್ಮ ಇನ್ನೂ ಅಡ್ಡಿ ಇದೆ, ಅದಕ್ಕೆ ಅವ್ನು ವೇದ ವೇದಾಂತ ಓದಿದ್ರು ಅವ್ನಿಗೆ ಜ್ಞಾನ ಆಗ್ತಿಲ್ಲ ಅಂತ ಇದಾರೆ. ಬಲವಾದ ಪಾಪಕರ್ಮ ಅಡ್ಡಿ ಆಗಿರೋದ್ರೆ ಇದ್ರೆ ಏನೋ ಅಡ್ಡಿ ಇರೋದ್ರಿಂದ ಏನಾಗುತ್ತದೆ? ಅಲ್ಲ, ಬಂಧ ಪರೀಕ್ಷೆ ಎಂಬ ಬಂಧವು ಕ್ಷಯವಾಗುವುದರಿಂದ ಆಗುತ್ತದೆ. ಜ್ಞಾನ ಉಂಟಾಗುತ್ತದೆ, ಜ್ಞಾನವಾಗುತ್ತದೆ. ಜ್ಞಾನ ಈ ಪಾಪಕರ್ಮ ಬಂಧವು ಹಿಂದಿನದೋ ಈಗಿನದೋ ಮುಂದಿನದೋ ಆಗ್ಬೋದು. ಆ ಕಾಮ ಬಂಧವು ಈಗಿನದೋ ಮುಂದಿನದೋ, ಅದ ಹಿಂದಿನದೋ ಮುಂದಿನದೋ ಈಗಿನದೋ. ಆ ಪಾಪಕರ್ಮ ಬಂಧವು ಹಿಂದಿನದೋ ಮುಂದಿನದೋ ಅದು ಈಗಿನದೋ. ಆಕ್ಷೇಪ ಇವ್ರು ಏನ್ ಮಾಡಿದ್ದಾರೆ ಅಂದ್ರೆ ಹಿಂದಿಂದ ಆದ್ರೆ ಈಗ ಬರ್ಬೇಕಾಗಿಲ್ಲ, ಮುಂದಿಂದು ಬರಬಹುದು. ಅದು ಹಿಂದಿನ ಈಗ ಬರೋದು, ಅದಂಗ್ ಬರೋದು ಹಿಂದಿಂದ ಹಿಂದಿಂದಲೇ ಬರೋದು. ಹಿಂದಿನ ಅದಂಗ್ ಹೇಳ್ತಾರಪ್ಪ ಹಂಸಕಾರ. ಅದು ಪಾಪಕರ್ಮ ವಿಚಾರವೇ ಇಲ್ಲ ಇಲ್ಲಿ. ಸರಿ, ಹಿಂದಿಂದು ಡಿಲೀಟ್ ಆಗಿರುತ್ತೆ, ಬರೋಲ್ಲ ಮಾಡ್ಬೇಕು. ಹಿಂದಿನ ಬಂಧ ಹಿಂದೆ ಕಾಯ್ತು, ಇವಾಗ ಬರೋಲ್ಲ.
ಜ್ಞಾನ ಮಾರ್ಗದಿಂದ ಬರಲ್ಲ. ಬರಲ್ಲ. ಮುಂದಿನ ಹುಟ್ಟ ಇಲ್ಲ ಬರಲ್ಲ. ಅದಕ್ಕೆ ಸಿದ್ಧಾಂತಿ ಇಲ್ಲ ಕಂಡಿದೆಯಲ್ಲ ವೇದ ವೇದಾಂತದಲ್ಲಿ ತತ್ವಜ್ಞಾನ ಇದ್ರೂ ಒಂದು ಅಡ್ಡಿ ಆಗ್ತಿದೆ. ಭೂತಸ್ಯ ಕತತ್ವಾತ್ ನ ಭವತಿ ಭವಿಷ್ಯಸ್ಯ ಅನಾಗತತ್ವಾತ್ ನ ಭವತಿ ವಿದ್ಯಮಾನಸ್ಯ ಜ್ಞಾನ ಜ್ಞಾನ ಮಾರ್ಗ ವಿದ್ಯಮಾನತ್ವಾತ್ ನ ಭವತಿ. ಹಿಂದಿದ್ದೆಲ್ಲ ಹೋಗಿರೋದ್ರಿಂದ ಈಗ ಹಿಂದಿನ ಹೋಗಾಯ್ತು, ಅದು ಇವಾಗ ಅಡ್ಡಿ ಮಾಡಲ್ಲ. ಹಿಂದಿಂದ ಆಗ ಹಿಂದಿನ ಹೋಗಾಗಿದೆ, ಅದು ಅಡ್ಡಿ ಮಾಡಲ್ಲ. ಮುಂದಿನ ಬಂದೇ ಇಲ್ಲ, ಅದು ಅಡ್ಡಿ ಮಾಡಲ್ಲ. ಈಗಿರೋದಕ್ಕೆ ಜ್ಞಾನ ಮಾರ್ಗದಲ್ಲೇ ಇದ್ದಾನೆ, ಈಗಿರೋದು ಅಡ್ಡಿ ಮಾಡಲ್ಲ. ಯಾವಾಗ ಹೋಗುತ್ತೆ ಅಂತ ಕೇಳ್ತಾ ಇರೋದಿಲ್ಲ ಗುರುಗಳೇ. ಯಾವಾಗ ಅಲ್ಲ, ಯಾವ ಬಂಧದಿಂದ ಅಡ್ಡಿ ಆಗಿದೆ ಏನ್ ಕೇಳ್ತಾ ಇದ್ದ ಬಂಧ ಪ್ರತಿಬಂಧ ಯಾವಾಗ ಆಗುತ್ತೆ ಅಂತ ಕೇಳ್ತಾ ಇರೋದಿಲ್ಲ. ಹೌದು, ಯಾವ ಕಾಲದ ಪ್ರತಿಬಂಧ, ಯಾವತ್ತೆ ಹಿಂದಿನ ಬಂದ ಪ್ರತಿಬಂಧ ಹೌದು, ಮುಂದಿಂದೋ ಈಗಿಂದ ಪ್ರತಿಬಂಧ ಅಂತ ಕೇಳ್ತಾ ಇದ್ದಾರೆ. ಕಾಲವಾಚಕ ಪ್ರಶ್ನೆ ಅದು. ಪ್ರತಿಬಂಧ ಯಾವ ಕಾಲದ ಹಿಂದಿನ ಪ್ರೆಸೆಂಟ್ ಫ್ಯೂಚರ್ ಅಂತ. ವರ್ತಮಾನದಲ್ಲಿ ಹಿಂದಿಂದ ಪ್ರತಿಬಂಧ ಹೋಗಿದ್ರೆ ಇದು ನಾವು ಜ್ಞಾನ ಮಾಡ್ತಾ ಇರೋಕ್ಕೆ ಸಾಧ್ಯ. ನೀವು ವಿಷಯ ಅಲ್ಲ, ಅವನು ಸಂಶಯ ಆಗ್ತಾ ಇದ್ದಾನೆ ಅಷ್ಟೇ, ಯಾವುದನ್ನ ಆಗಿರೋದು. ಅಧೀತ ವೇದ ವೇದಾರ್ಥೋಪ್ಯತ ಏವನ ಮುಚ್ಯತೆ. ಆಯ್ತು, ಟೈಮ್ ಆಯ್ತು. ಅಸಾವಪಿತ ಭೂತೋ ಅಲ್ಲ, ಹಿರಣ್ಯ ನಿಧಿ ದೃಷ್ಟಾಂತ ಅಂತಾದಿ ತಾತ್ ಇದಮೇವ ಚ ದರ್ಶಿತಂ. ಅಧೀತ ವೇದ ವೇದಾರ್ಥಃ ಅಪಿ ಅತಃ ಏವ ನ ಉಚ್ಯತೆ ಹಿರಣ್ಯ ನಿಧಿ ದೃಷ್ಟಾಂತಾತ್ ಇದಂ ಏವ ಚ ದರ್ಶಿತಂ. ಯಾರು ವೇದ ವೇದಾರ್ಥಗಳನ್ನು ತಿಳಿದವನಾಗಿದ್ದಾನೋ ಅವನು ಈ ಕಾರಣದಿಂದಲೇ ಅವನು ಮುಕ್ತನಾಗ್ತಾ ಇಲ್ಲ. ಬಂಧ ಇರೋದ್ರಿಂದಲೇ, ಪಾಪವೆಂಬ ಬಂಧ ಇರೋದ್ರಿಂದಲೇ ವೇದ ವೇದಾರ್ಥವನ್ನು ತಿಳಿದವನಾಗಿದ್ರು ಕೂಡ ಅವನು ಮುಕ್ತನಾಗುತ್ತಲಿಲ್ಲ. ಹೇಗೆ ಹಿರಣ್ಯ ನಿಧಿ ಮನೆಯಲ್ಲಿ ಮುಚ್ಚಿಟ್ಟಿದೆ, ಅದ್ರ ಮೇಲೆ ಓಡಾಡ್ತಿದ್ರು ಕೂಡ ಅದು ಸಿಗೋದಿಲ್ಲ, ನೆಲದೊಳಗಿರೋದು. ಹಾಗೆ ನಮ್ಮ ಸ್ವರೂಪವೇ ಆಗಿದ್ರು ಕೂಡ, ವೇದ ವೇದಾರ್ಥ ತಿಳಿದವನಾಗಿದ್ರು ಕೂಡ ಪಾಪ ಬಂಧ ಇರುವಾಗ ಅದು ಸಿಗೋದಿಲ್ಲ ಅವನಿಗೆ. ಪೂರ್ವಕ್ಷೆ ಇದು ಸಿದ್ಧಾಂತಿಯ ಹೆಂಗ್ ಹೇಳಕ್ಕಾಗತ್ತೆ? ಜ್ಞಾನ ಇದೆಲ್ಲ ಹೋಗಿದ್ರೆ ಅವನು ಜ್ಞಾನ ಮಾಡಲು ಪ್ರವೃತ್ತಿ ಯಾವಾಗಲ್ವಾ? ತಿಳಿದಾದ್ರು ಅಜ್ಞಾನ ಇದೆ. ಜನ್ಮ ಜನ್ಮಾಂತರ ಯಾವ್ದು ಜನ್ಮ ಇದೆ, ಕೊನೆ ಜನ್ಮ ಆಗಿರ್ಬೇಕು. ಏನ್ ಜನ್ಮ ಯಾವ್ದು ಇನ್ನು ಎಷ್ಟೋ ಜನ್ಮ ಆಗ್ಬೇಕು ಅಂತಿದೆ. ನಾವೇನು ಕಾರಣ ಇದೇನೆ, ನಿಮ್ದು ಬಲವಾಗಿರೋ ಕರ್ಮಗಳು ಅಡ್ಡಿಯಾಗಿದೆ ಅಂತ ಕೆಲಸ ಮಾಡ್ಬೇಕು ನೀವು. ಆದ್ರೆ ನೀವು ಬಿಸ್ನೆಸ್ ಮಾಡ್ತೀರಾ, ಬರೀ ಲಾಸೇ ಆಗುತ್ತೆ. ಏನಕ್ಕೆ ಆಗ್ತಿಲ್ಲ ಇದು ಅಂದ್ರೆ ಪ್ರಾಫಿಟ್ ಅಲ್ಲ, ಅಲ್ಲಿ ಲೌಕಿಕತೆ ನಾವು ಅವೇರ್ನೆಸ್ಬೇಕು. ದೃಷ್ಟದಲ್ಲಿ ಏನು ಕಾಣಿಸ್ತಾ ಇಲ್ಲ, ಬಿಸ್ನೆಸ್ ಎಲ್ಲ ಚೆನ್ನಾಗಿ ಮಾಡ್ತಿದ್ದೀರಾ ಅಂದ್ರೂ ಲಾಸ್ ಮೇಲೆ ಲಾಸ್ ಆಯ್ತು. ಕರೋನಾ ಬಂದ್ಬಿಡ್ತು, ಹೊಸ ಆಫೀಸ್ ಓಪನ್ ಮಾಡಿದ್ರೆ ಅಮಾರ ಹೋಯ್ತು. ಅಲ್ಲ, ನೀವು ಮತ್ತೆ ಅಗ್ನಿಯೋದ್ರ ಫಲ ಮತ್ತೆ ಅಲ್ಲಿ ಹೇಳಿದ್ರ ಮಾಡ್ಸೋರು ಇದೆ, ಇನ್ನೊಂದು ಹಂಗೆ ಆಗೋಯ್ತಲ್ಲ ಸರ್. ಹೌದು, ಅದು ಏನ್ ಮಾಡ್ಕೋದ್ರೆ ಅವಾಗ ಅದಕ್ಕೆ ಅದನ್ನೇ ಹೇಳ್ತಾರೆ. ನೀವು ಬಲವಾಗಿರೋ ಅಡ್ಡಿ ಇದೆ ಅಂತ ಊಹೆ ಮಾಡಬೇಕು. ಇಷ್ಟೇ ನೋಡಿದ್ ಯಾವ ಪುಸ್ತಕ ಊಹೆ ಮಾಡ್ಬೇಕಪ್ಪ? ಗುರುಗಳೇ, ನಿಮಗ್ ಗೊತ್ತಾಗುತ್ತೆ, ಸಂಸ್ಕೃತದ ಬೇರೆ ಅದು. ಸಿಂಸತ್ಕಾರಿಕ ಅಂತ ಪುಸ್ತಕ. ಈ ತ್ರೀ ಮಾತ್ರ ಇದೆ ನೋಡಿ, ಇಲ್ಲಿ ತ್ರೀ ಜೋಡಿಸಿದ್ರೆ ಏನೋ ಸಿಕ್ಕೋದೇನೋ, ಈ ಕಡೆ ಏನೋ ಜೋಡಿಸಿದ. ಮಧ್ಯದೊಂದು ಸಿಕ್ಕೋದು. ಇಂಪಾಸಿಬಲ್. ಇಷ್ಟು ಕಾಯ್ದೆ ಕೊಟ್ರು ಅವಲಿಲ್ವಾ?
ಪ್ರತಿಬಂಧ ಜ್ಞಾನಕ್ಕೆ ಪ್ರತಿಬಂಧ ಪಾಪವನ್ನೇ ಮಾಡಬೇಕು ಅಂತ ತುಂಬಾ ಹೇಳಿಕೊಟ್ಟಿದ್ದಾರೆ. ಜ್ಞಾನ ಉತ್ಪತ್ತಿದೆ ವಿಶ್ರಾಂಕ್ಷಯ ಕಾಪಸಿಕರ್ಮಣ ಕಾಷಾಯೇ ಕರ್ಮಭಿ ಪಕ್ವೇ ತಥೋ ಜ್ಞಾನಂ ಪ್ರಜಾಯತೆ ಏಷಾನ್ ನಗರಂ ಪಾವನ್ ಜನಾನಾಂ ಪುಣ್ಯಕರ್ಮಣ ತಪೋಭಿ ಕ್ಷೀಣ ಪಾಪಾನಾಂ ಇತ್ಯಾದಿ. ಭಾಷೆಕಾರರು ಸುಮಾರು ಕಡೆ ತಗೊಂಡಿದ್ದಾರೆ. ಅದಕ್ಕೆ ಕರ್ಮಯೋಗ ಹೇಳೋದು. ಆ ಪಾಪಕ್ಷಯ ಆಗಲಿ ಅಂತಾನೆ, ಅವಾಗ ಜ್ಞಾನ ತಾನಾಗ್ತಾನೆ ಬದುಕಿನಲ್ಲಿ ತೋರ್ಕೊಡುತ್ತೆ ಅಂತ. ಆ ಪಾಪಕ್ಷಯಕ್ಕೋಸ್ಕರ ಆ ಜ್ಞಾನ ಆಸೆ ಅಲ್ಲ, ಅದು ವಿದ್ಯುತ್ ಹೇಳೋದೇ ಇಲ್ಲೇ ಫಲ ಆಗುತ್ತೆ. ಗುರುಗಳೇ ಇದು ಅರ್ಥ ಹೇಳ್ತೀವಿ. ಆಯ್ತು, ಕಳಿಸ್ಬಿಟ್ಟೆ. ಚಿಸ್ಕ ಯಾರು ಕೊಡ್ಬೇಕು ಅಂತ ಯಾರಿಗೆ ಅವ್ರಿಗೆ ಅರ್ಥ ಆಗುತ್ತೆ. ಅವ್ರು ನಿಮಗ್ ಕೊಡ್ಬೇಕಾ ಅಂಗಡಿ ಕೊಡ್ಬೇಕಾ ಅಂತ. ಕಿಚನ ಅಲ್ಲ, ಕಿಚನ ಬಿಲ್ ಕಳ್ಸ್ಬಿಟ್ಟಿದ್ದಾರೆ. ಬಿಲ್ ಹಾಕಿರೋದ್ರಿಂದ ಕಿಚನ ಪ್ರಶ್ನೆ ಬರಲ್ಲ. ಹೋಗೋಣ, ಅರ್ಥ ಹೇಳ. ವೇದಾರ್ಥವನ್ನ ಅಧ್ಯಯನ ಮಾಡಿದವನೇ ಅದವನು ಕೂಡ ಮಾಡೋದು, ಅಧ್ಯಯನ ಮಾಡುವನು ಕೂಡ, ವೇದ ಅಧ್ಯಯನ ಮಾಡುವನು ಕೂಡ, ಮಾಡಿದವನು ಕೂಡ, ವೇದ ಅಧ್ಯಯನ ಮಾಡಿದವನು ಕೂಡ ಮುಕ್ತನಾಗುವುದಿಲ್ಲ. ಅದು ಕಂಡಿದೆ. ಈ ಕಾರಣದಿಂದ ಮುಕ್ತನಾಗುವುದಿಲ್ಲ. ಪ್ರತಿಬಂಧ ಹಾಗ ಈ ಕಾರಣದಿಂದ ಮುಕ್ತನಾಗುವುದಿಲ್ಲ. ಹೇಗೆ ಹೆಣ್ಣು ನಿಧಿ ದೃಷ್ಟಾಂತದಿಂದ ಇದನ್ನು ತೋರಿಸಿದೆ. ಹೆಣ್ಣು ನಿಧಿ ದೃಷ್ಟಾಂತ ಮನೆಯಲ್ಲಿ ಇದೆಯಾ ನಮ್ಮ ಹತ್ರ? ಅನ್ಸಿದ್ದು ಆಯ್ತು. ಹರಿಶ್ಚಂದ್ರ ಹೆಂಗೆ ಹರಿಶ್ಚಂದ್ರೋಪಾಖ್ಯಾನ ಹಂಗೆ ಕೊಡ್ತೇವೆ. ಹರಿಶ್ಚಂದ್ರೋಪಾಖ್ಯಾನ ಅದೇ ಹಿಡಿದು ಇದನ್ನೇ ಹರಿಶ್ಚಂದ್ರೋಪಾಖ್ಯಾನ ಇದೆ ಇದೇ ಬ್ರಾಹ್ಮಣದಲ್ಲಿ ಇಂತ ಅದರಲ್ಲಿ ಸ್ವಾಮಿ ಕೊಟ್ಕೊಂಡು ಹೇಳೋದಾಗ್ಲೆ ಹಿಂಗೆ ಅದೇ ಸಿಗುವುದು ಬರೀ ಹರಿಶ್ಚಂದ್ರೋಪಾಖ್ಯಾನ ಏನೋ ಸಿಗುವುದು ಮೊದಲಿಗೆ. ಶಿರಶೇಪೋಖ್ಯಾನ ಅಲ್ಲಡ ನಮ್ಮ ಶಿರಶೇಪಾಖ್ಯಾನ ಶಿರಶೇಪ ಅದೇ ಶಿರಶೇಪಾಖ್ಯಾನ ಅಷ್ಟೇ. ವಿಜೀಕರ್ತನ ಮಗ ಶಿರಶೇಪನ್ನ ವರ್ಣ ಗ್ರಹಣ ಮಾಡ ನಿರ್ದಿಷ್ಟಾಂತದಿಂದ ಮೇಲ್ಮೇಲೆ ಸಂಚಾರ ಮಾಡ್ತಿದ್ದು ಪಡುವುದಿಲ್ಲವೋ ಹಾಗೆ ಪ್ರತಿಬಂಧ ಇರೋದು ಇವರು ಪಡೆಯುವುದಿಲ್ಲ ಎಂಬುದನ್ನು ತೋರಿಸಿದೆ. ತೋರಿಸಿದೆ. ವಿದ್ಯತೆ ಚಿದ್ಯಂತೆ ಚಿಯಂತೆ ಜಾತಿಕರ್ಮಣಿ ಇಂದುಷ್ಟೇ ಬರಾವರೇ ಚಾಜನಾಮಿ ವಿಜ್ಞಾನಂ ದೃಷ್ಟಾರ್ಥವಿಧೀರಿಯಂ ಸ ಬ್ರಾಹ್ಮಣ ಬ್ರಹ್ಮಣ ಆಗ್ಬಿಟ್ಟಿದೆ. ದೀರ್ಘ ಇದೆಯಾ? ದೀರ್ಘ ಇದೆ, ದೀರ್ಘ ಇದೆ ಬ್ರಾಹ್ಮಣ ಬ್ರಹ್ಮಣ ಆಗ್ಬಿಟ್ಟಿದೆ. ಬ್ರಾಹ್ಮಣಕ್ಕೆ ಸ್ಯಾದ್ ಏನೇ ಹಿಂಗೆ ಎಲ್ಲ